ನೆಮ್ಮದಿ ವೀಕ್ಷಕರೇ, ಜ್ಞಾನಜ್ಯೋತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಹಿಂದಿನ ಸಂಚಿಕೆಯಲ್ಲಿ ನಾವು ಚಿಂತಾಮುಕ್ತ ಜೀವನದ ಬಗ್ಗೆ ಅನೇಕ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಇಂದಿನ ಸಂಚಿಕೆಯಲ್ಲಿ ನಾವು ಚಿಂತಾಮುಕ್ತರಾಗೋದು ಹೇಗೆ ಅನ್ನೋದ್ರ ಬಗ್ಗೆ ವಿಚಾರವನ್ನು ಮಾಡೋಣ. ಇವತ್ತು ವರ್ತಮಾನ ಜಗತ್ತಿನಲ್ಲಿ ನಾವು ಅನೇಕ ಚಿಂತೆಗಳನ್ನು ಏನು ಮಾಡ್ತಾ ಇದ್ದೀವಿ, ಆ ಚಿಂತೆಗೆ ಕಾರಣ ಅಂದ್ರೇ ನಮ್ಮ ಮನಸ್ಸಿನಲ್ಲಿ ಬರ್ತಾ ಇರುವಂತಹ ಕ್ವಶನ್ ಮಾರ್ಕ್. ಅಂದರೆ ಯಾಕೆ, ಏನು, ಇವ್ರು ಯಾಕೆ ಹೀಗೆ ಮಾಡ್ತಾರೆ, ನನ್ನ ಜೀವನದಲ್ಲಿ ಯಾಕೆ ಈ ರೀತಿ ನಡೀತಾ ಇದೆ, ನನಗೆ ಯಾಕೆ ಈ ರೀತಿ ನಷ್ಟ ಆಗ್ತದೆ, ಅಥವಾ ಅನೇಕರ ಬಗ್ಗೆ ನಾವು ಸಂಶಯ ಪಡೋದು. ಇವ್ರು ಹಾಗೆ ಮಾಡಬಹುದು, ಇವ್ರು ಹೀಗೆ ಮಾಡಬಹುದು, ಇವರಿಂದ ನನಗೆ ನಷ್ಟ ಆಗಬಹುದು, ಇವ್ರು ಹೀಗೆ ಹಾಗೆ ಅನ್ನುವಂತಹ ಸಂಶಯ ನಾವು ಪಡ್ತಾ ಇರ್ತೀವಿ ಬೇರೆಯವ್ರನ್ನ ನೋಡಿ. ಕೆಲವು ಮನೆಯಲ್ಲೂ ಕೂಡ ಪತಿ ಪತ್ನಿ ಆಗಲಿ, ತಂದೆ ಮಕ್ಕಳಾಗಲಿ ಖುಷಿಯಿಂದ ಇರೋದಿಲ್ಲ. ಅವರು ಬಹಳ ಚಿಂತೆ ಮಾಡ್ತಿರ್ತಾರೆ. ಯಾಕೆ ಚಿಂತೆ ಮಾಡ್ತಾ ಇರ್ತಾರೆ ಅಂದರೆ ಅವರಿಗೆ ತಮ್ಮ ಪತ್ನಿ ಬಗ್ಗೆ ಆಗಲಿ, ಪತಿ ಬಗ್ಗೆ ಆಗಲಿ, ಅಥವಾ ತಮ್ಮ ಮಕ್ಕಳ ಬಗ್ಗೆ ಆಗಲಿ ಬಹಳಷ್ಟು ಸಂಶಯ ಇರ್ತದೆ. ಇವರೆಲ್ಲಿ ಹೋಗ್ತಾರೋ, ಏನು ಮಾಡ್ತಾರೋ ಅನ್ನುವಂತಹ ಊಹೆ ಮಾಡೋದ್ರಿಂದ, ತಾವೇ ಅಂದಾಜು ಹಾಕೋದ್ರಿಂದ, ಅನೇಕ ವಿಚಾರಗಳನ್ನು ಮಾಡೋದ್ರಿಂದ ಅವರು ಸಂಶಯವನ್ನು ಪಡ್ತಾ ಇರ್ತಾರೆ. ಈ ರೀತಿ ನಮ್ಮ ಜೀವನದಲ್ಲಿ ನಾವೇನು ಸಂಶಯವನ್ನು ಪಡ್ತಾ ಇದ್ದೀವಿ, ಆ ಸಂಶಯದಿಂದ ನಾವು ಮುಕ್ತರಾಗಬೇಕು. ಆಗ ಮಾತ್ರ ನಾವು ಚಿಂತೆಯಿಂದ ಮುಕ್ತರಾಗಲಿಕ್ಕೆ ಸಾಧ್ಯ. ನಮ್ಮ ಜೀವನದಲ್ಲಿ ನಾವು ಚಿಂತೆಯಿಂದ ಮುಕ್ತರಾಗಬೇಕು ಅಂದರೆ ನಾವು ಕೆಲವೊಂದು ಮಾತುಗಳನ್ನು ಸದಾ ಕಾಲಕ್ಕೂ ನೆನ್ಪಿಟ್ಕೊಳ್ಬೇಕು. ಆಗ ಮಾತ್ರ ನಾವು ಟೆನ್ಷನ್ ಅಥವಾ ಚಿಂತೆಯಿಂದ ಮುಕ್ತರಾಗಲಿಕ್ಕೆ ಸಾಧ್ಯ. ಇವತ್ತು ವರ್ತಮಾನ ಜಗತ್ತಿನಲ್ಲಿ ನಮ್ಮ ಎಲ್ಲ ಪ್ರಕಾರದ ಚಿಂತೆಯಿಂದ ನಾವು ದುಃಖದಿಂದ ನಾವು ಮುಕ್ತರಾಗಬೇಕು ಅಂದರೆ ನಮ್ಮ ಜೀವನದಲ್ಲಿ ನಾವು ಮೊದಲನೇದಾಗಿ ಈ ಮಾತನ್ನು ನೆನ್ಪಿಟ್ಕೊಳ್ಬೇಕು. ಅದಕ್ಕೋಸ್ಕರ ಭಗವದ್ಗೀತೆಯ ಸಾರ ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಈ ಮಾತನ್ನು ಹೇಳ್ತದೆ. ಇವತ್ತು ನಿನ್ನ ಜೀವನದಲ್ಲಿ ಏನು ನಡೀತಾ ಇದೆನೋ ಅದು ಒಳ್ಳೆಯದೇ ನಡೀತಾ ಇದೆ. ಹಿಂದೆ ನಿನ್ನ ಜೀವನದಲ್ಲಿ ಏನಾಗಿದೆನೋ ಅದು ಕೂಡ ಒಳ್ಳೆಯದೇ ಆಗಿದೆ. ಮುಂದೆ ನಿನ್ನ ಜೀವನದಲ್ಲಿ ಏನಾಗ್ತದೋ ಅದು ಇನ್ನೂ ಬಹಳ ಒಳ್ಳೆಯದೇ ನಡೀತದೆ ಅನ್ನುವಂಥದ್ದು ಭಗವದ್ಗೀತೆಯ ಸಾರ ಆಗಿದೆ. ಅಂದರೆ ನಮ್ಮ ಜೀವನದಲ್ಲಿ ಹಿಂದೂ ಕೂಡ ಕೆಟ್ಟದ್ದು ನಡೆದಿಲ್ಲ, ಇವತ್ತೂ ಕೂಡ ಕೆಟ್ಟದ್ದು ನಡೀಲಿಕ್ಕೆ ಸಾಧ್ಯ ಇಲ್ಲ, ಮುಂದೆಂದೂ ನನಗೆ ಕೆಟ್ಟದ್ದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಭಗವದ್ಗೀತೆಯ ಸಾರ. ಈ ಗೀತೆಯ ಸಾರವನ್ನು ಯಾರು ಸೆಕೆಂಡಿಗೂ ತಮ್ಮ ಬುದ್ಧಿಯಲ್ಲಿ ನೆನ್ಪಿಟ್ಕೊಂಡಿರ್ತಾರೆ ಅವ್ರು ಎಂದೂ ಚಿಂತೆ ಪಡಲಿಕ್ಕೆ ಸಾಧ್ಯನೇ ಇಲ್ಲ. ಚಿಂತೆ ಯಾರು ಮಾಡ್ತಾರೆ ಅಂದರೆ ಯಾರಿಗೆ ಏನಾಗ್ತದೋ ಏನು, ನಾನು ಎಲ್ಲಿ ಏನು ಕಳ್ಕೊಳ್ತೀನೋ ಏನು ಅನ್ನುವಂತಹ ಭಯ ಇರ್ತದೋ ಅವ್ರು ಮಾತ್ರ ಜೀವನದಲ್ಲಿ ಚಿಂತೆ ಮಾಡಲಿಕ್ಕೆ ಸಾಧ್ಯ. ಅದಕ್ಕೋಸ್ಕರ ಗೀತೆಯ ಸಾರ ಹೇಳ್ತದೆ, ನೀನು ಯಾಕೆ ಚಿಂತೆ ಮಾಡ್ತೀಯ? ಚಿಂತೆ ಮಾಡಲಿಕ್ಕೆ ನೀನು ಈ ಸೃಷ್ಟಿಗೆ ಏನು ತಗೊಂಡು ಬಂದಿದ್ದೀಯಾ, ಅಥವಾ ನೀನು ಹೋಗಬೇಕಾದ್ರೆ ಏನು ತಗೊಂಡು ಹೋಗ್ತೀಯ? ನೀನೇನೂ ತಗೊಂಡು ಬಂದೂ ಇಲ್ಲ, ನೀನೇನೂ ತಗೊಂಡು ಹೋಗೋದು ಇಲ್ಲ ಅಂದಮೇಲೆ ನೀನು ಯಾವ ಮಾತಿಗೋಸ್ಕರನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ನಿನ್ನೆ ಯಾವುದು ನಿಂದಾಗಿತ್ತೋ ಇವತ್ತದು ಇನ್ನೊಬ್ಬರದ್ದಾಗಿದೆ, ಇವತ್ತು ಯಾರ್ದು ಇನ್ನೊಬ್ಬರದ್ದಾಗಿದೆನೋ ಅದು ನಾಳೆ ಮತ್ತೊಬ್ಬರದ್ದಾಗ್ತದೆ. ಅಂದರೆ ಈ ಸೃಷ್ಟಿ ಪರಿವರ್ತನಾಶೀಲ ಸೃಷ್ಟಿ. ಈ ಸೃಷ್ಟಿಯಲ್ಲಿ ಎಲ್ಲವೂ ಚೇಂಜ್ ಆಗ್ತಾ ಇರ್ತದೆ. ಯಾರೂ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ, ಯಾವ ವಸ್ತುನೂ ಒಂದೇ ರೀತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಸೆಕೆಂಡಿಗೂ ಈ ಸೃಷ್ಟಿಯಲ್ಲಿ ಎಲ್ಲವೂ ಪರಿವರ್ತನೆ ಆಗ್ತದೆ. ಅದಕ್ಕೋಸ್ಕರ ನಾವು ಯಾವ ಮಾತಿಗೂ ಈ ಸೃಷ್ಟಿಯಲ್ಲಿ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲವೇ ಇಲ್ಲ. ಯಾಕೆಂದರೆ ನಮ್ಮ ಜೀವನದಲ್ಲಿ ಎಲ್ಲೂ ನಮಗೆ ಕೆಟ್ಟದ್ದು ಅನ್ನೋದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಸದಾ ಕಾಲಕ್ಕೂ ಒಳ್ಳೆಯದೇ ಆಗ್ತದೆ ಅಂದಮೇಲೆ ನಾನು ಯಾವ ಮಾತಿಗೋಸ್ಕರನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ಭಗವದ್ಗೀತೆಯ ಸಾರ ಹೇಳ್ತದೆ. ಆದರೂ ಮನುಷ್ಯನ ಜೀವನದಲ್ಲಿ ಮನುಷ್ಯ ಯೋಚನೆ ಮಾಡ್ತಾನೆ, ಗೀತೆಯ ಸಾರ ಏನೋ ಹೇಳ್ತದೆ, ಹಿಂದೆ ನಡೆದಿದ್ದು ಒಳ್ಳೆಯದೇ, ಇವತ್ತು ನಡೆಯೋದು ಒಳ್ಳೆಯದೇ, ಮುಂದಾಗೋದು ಒಳ್ಳೆಯದೇ ಅಂತ. ಆದರೆ ನನ್ನ ಜೀವನದಲ್ಲಿ ನನಗೆ ಒಳ್ಳೆಯದೇ ಆಗ್ತಾ ಇಲ್ಲ, ನನಗೆ ಕೆಟ್ಟದ್ದೇ ಆಗ್ತಾ ಇದೆ. ನಾನು ಯಾವ ಕೆಲಸದಲ್ಲಿ ಕಾರ್ಯದಲ್ಲಿ ಕೈ ಹಾಕಿದರೂ ಕೂಡ ನನಗೆ ಬಾರಿಗೂ ಕೆಟ್ಟದ್ದೇ ಆಗ್ತಾ ಇದೆ, ನನಗೆ ಒಳ್ಳೇದಾಗ್ತಾ ಇಲ್ಲ. ನನಗೆ ಒಳ್ಳೇದಾಗ್ತಾ ಇಲ್ಲ ಅಂದಮೇಲೆ ನಾನು ಹೇಗೆ ತಿಳ್ಕೊಳ್ಳೋದು? ಈ ಸೃಷ್ಟಿಯಲ್ಲಿ ನಡೆಯೋದೆಲ್ಲ ಒಳ್ಳೆಯದು ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ಕೆಲವರು ಯೋಚನೆ ಮಾಡ್ತಾರೆ. ಆದರೆ ಈ ಸೃಷ್ಟಿಯಲ್ಲಿ ಪರಮಾತ್ಮ ಈ ಸೃಷ್ಟಿಯ ನಿರ್ಮಾಪಕ ಆಗಿರೋ ಕಾರಣ, ಪರಮಾತ್ಮನೇ ಈ ಸೃಷ್ಟಿಯ ರಚಯಿತ ಆಗಿರೋ ಕಾರಣ ಈ ಸೃಷ್ಟಿಯಲ್ಲಿ ಎಂದೂ ಯಾವ ಕಾರಣಕ್ಕೂ ಅಕಲ್ಯಾಣ ಅನ್ನೋದು ನಡೀಲಿಕ್ಕೆ ಸಾಧ್ಯನೇ ಇಲ್ಲ, ಕೆಟ್ಟದ್ದು ಅನ್ನೋದು ನಡೀಲಿಕ್ಕೆ ಸಾಧ್ಯನೇ ಇಲ್ಲ. ಸದಾ ಕಾಲಕ್ಕೂ ಈ ಸೃಷ್ಟಿಯಲ್ಲಿ ಪ್ರತಿಯೊಂದು ಮಾತಿನಲ್ಲೂ ಒಳ್ಳೆಯದೇ ನಡೀತಾ ಇರ್ತದೆ. ಯಾವಾಗಲೂ ಒಳ್ಳೆಯದೇ ನಡೀತದೆ ಅಂದಮೇಲೆ ನಾವು ಯಾವ ಮಾತಿಗೋಸ್ಕರನೂ ಇಲ್ಲಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಅದಕ್ಕೋಸ್ಕರ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಕೆಟ್ಟದ್ರಲ್ಲೂ ಒಳ್ಳೆಯದು ಸಮಾವೇಶ ಆಗಿದೆ ಅನ್ಲಿಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಒಮ್ಮೆ ಅಕ್ಬರ್ ಮತ್ತು ಬೀರ್ಬಲ್ ಬೇಟೆ ಆಡೋಣ ಅಂತ ಹೇಳಿ ಹೋಗಿರ್ತಾರೆ. ಯಾವಾಗ ಅಕ್ಬರ್ ಮತ್ತು ಬೀರ್ಬಲ್ ಬೇಟೆ ಆಡಲಿಕ್ಕೆ ಕಾಡಿನೊಳಗಡೆ ಹೋಗಿರ್ತಾರೋ, ಅವರು ಕಾಡಿನಲ್ಲಿ ಬೇಟೆ ಆಡ್ತಾ ಮುಂದೆ ಹೋಗಬೇಕಾದ್ರೆ ಅಕ್ಬರ್ ಯಾವುದೋ ಒಂದು ಪ್ರಾಣಿಗೆ ಬೇಟೆ ಆಡ್ಲಿಕ್ಕೆ ಹೋಗಿ ಅವನು ಆ ಕತ್ತಿಯನ್ನು ತನ್ನ ಬೆರಳಿಗೆ ತಾಗಿಸ್ಕೊಂಡ್ಬಿಡ್ತಾನೆ. ಯಾವಾಗ ಕತ್ತಿಯನ್ನು ಬೆರಳಿಗೆ ತಾಗಿಸ್ಕೊಳ್ತಾನೋ ಅವನ ಕೈಯಿಂದ ಒಂದು ಬೆರಳು ಕಟ್ಟಾಗ್ಬಿಡ್ತದೆ.
ಯಾವಾಗ ಕೈದು ಬೆರಳು ಕಟ್ಟಾಗ್ತದೋ ಅವನು ಬೀರ್ಬಲ್ಗೆ ತೋರಿಸ್ತಾನೆ, ನೋಡು ಕತ್ತಿಗೆ ತಾಕಿ ನನ್ನ ಬೆರಳು ಕಟ್ಟಾಗ್ಬಿಟ್ಟಿದೆ ಅಂತ ಹೇಳಿ ತೋರಿಸ್ತಾನೆ. ತೋರಿಸಿದ ತಕ್ಷಣ ಬೀರ್ಬಲ್ ಹೇಳ್ತಾನೆ, ಏನು ಆಗ್ತಾ ಇದೆನೋ ಅದೆಲ್ಲ ಒಳ್ಳೇದೇ, ನಿನ್ನ ಬೆರಳು ಕಟ್ಟಾಗಿದ್ದು ಕೂಡ ಒಳ್ಳೇದೆ ಅಂತ ಹೇಳ್ಬಿಡ್ತಾನೆ. ಯಾವಾಗ ಬೀರ್ಬಲ್ ಅಕ್ಬರ್ ರಾಜನಿಗೆ ಬೆರಳು ಕಟ್ಟಾಗಿದ್ದು ಒಳ್ಳೇದೆ ಅಂತ ಹೇಳ್ತಾನೋ ಅಕ್ಬರ್ಗೆ ಬಹಳ ಸಿಟ್ಟು ಬಂದ್ಬಿಡ್ತದೆ. ನಾನೊಬ್ಬ ರಾಜ, ಇವನು ನನ್ನ ಮಂತ್ರಿ ಆದಂತಹ ಇವನು ನನ್ನ ಬೆರಳು ಕಟ್ಟಾದರೆ ದುಃಖ ಪಡೋದನ್ನ ಬಿಟ್ಟು ಒಳ್ಳೇದಾಯ್ತು ಅಂತ ಹೇಳ್ತಾ ಇದ್ದಾನಲ್ಲ ಅನ್ನುವಂತಹ ಸಿಟ್ಟಿನಲ್ಲಿ ಅಕ್ಬರ್ ತನ್ನ ಸೈನಿಕರಿಗೆ ಆರ್ಡರ್ ಮಾಡ್ತಾನೆ, ಈ ಬೀರ್ಬಲ್ನನ್ನು ತಗೊಂಡು ಹೋಗಿ ಜೈಲಿನಲ್ಲಿ ಹಾಕ್ರಿ ಅಂತ ಹೇಳ್ಬಿಡ್ತಾನೆ. ಯಾವಾಗ ಬೀರ್ಬಲ್ನನ್ನು ಬಂಧಿಸಿ ಅಂತ ಹೇಳಿ ತನ್ನ ಸೈನಿಕರಿಗೆ ಆಜ್ಞೆ ಮಾಡ್ತಾನೋ ಆಗ ಸೈನಿಕರು ಬೀರ್ಬಲ್ನನ್ನು ಎಳ್ಕೊಂಡು ಬಂಧಿಸ್ಲಿಕ್ಕೋಸ್ಕರ ಕರ್ಕೊಂಡು ಹೋಗ್ತಾರೆ, ಜೈಲಿನಲ್ಲಿ ಹಾಕ್ಲಿಕ್ಕೆ ಹೋಗ್ತಾರೆ. ಆಗ ಅಕ್ಬರ್ಗೆ ಬಹಳ ಸಿಟ್ಟು ಬಂದಿರ್ತದೆ, ಬೀರ್ಬಲ್ ನನ್ನ ಬಗ್ಗೆ ಈ ರೀತಿ ಮಾತಾಡಿದ್ನಲ್ಲ ಅಂತ. ಅದೇ ಸಿಟ್ಟಿನಲ್ಲೇ ಅಕ್ಬರ್ ಬೇಟೆ ಆಡ್ತಾ ಕಾಡಿನಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗ್ಬಿಡ್ತಾನೆ. ಯಾವಾಗ ಬೇಟೆ ಆಡ್ತಾ ಕಾಡಿನಲ್ಲಿ ಮುಂದೆ ಹೋಗ್ತಾನೋ, ಮುಂದೆ ಹೋದಾಗ ಅಲ್ಲಿ ಅನೇಕ ಕಾಡು ಮನುಷ್ಯರು ಓಡಾಡ್ತಾ ಇರ್ತಾರೆ. ಅಲ್ಲಿ ಅಕ್ಬರ್ನನ್ನು ನೋಡಿ ಅವ್ರು ವಿಚಾರ ಮಾಡ್ತಾರೆ, ಇವನು ನಮ್ಮ ದೇವಿಗೆ ಬಲಿ ಕೊಡಲಿಕ್ಕೆ ಯೋಗ್ಯ ಆದಂತಹ ವ್ಯಕ್ತಿ ಅಂತ ಹೇಳಿ ಅವ್ರು ಅಕ್ಬರ್ನನ್ನು ಹಿಡ್ಕೊಂಡು ದೇವಿ ಮುಂದೆ ಕರ್ಕೊಂಡು ಬರ್ತಾರೆ. ದೇವಿಗೆ ಬಲಿ ಕೊಡಲಿಕ್ಕೆ ಯೋಗ್ಯ ಆದಂತಹ ವ್ಯಕ್ತಿ ಅಂತ ಬಲಿ ಕೊಡ್ಲಿಕ್ಕೆ ಹೋಗಿರ್ತಾರೆ. ಯಾವಾಗ ಬಲಿ ಕೊಡಬೇಕು ಅಂತ ಹೇಳಿ ಹೋಗ್ತಾರೋ ಆಗ ಆ ಕಾಡು ಮನುಷ್ಯರ ರಾಜ ಯಾರಿರ್ತಾನೆ ಅವನ ದೇಹದ ಒಂದೊಂದು ಅಂಗಾಂಗವನ್ನು ಚೆಕ್ ಮಾಡ್ತಾನೆ. ಯಾಕೆಂದರೆ ಯಾರ ದೇಹದಲ್ಲಿ ಯಾವುದಾದ್ರೂ ಒಂದು ಅಂಗ ಖಂಡಿತ ಕಟ್ಟಾಗಿರ್ತದೋ ಅಂತಹ ಬಲಿಯನ್ನು ದೇವಿ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಈ ರಾಜನನ್ನು ಚೆಕ್ ಮಾಡಿ ನೋಡಿದಾಗ ಇವನೊಂದು ಬೆರಳು ಕಟ್ಟಾಗಿರ್ತದೆ. ಆ ಬೆರಳು ಕಟ್ಟಾಗಿರೋದನ್ನು ನೋಡಿ ಅಲ್ಲಿ ಬಲಿ ಕೊಡ್ಲಿಕ್ಕೆ ಹೋದಂತಹ ಕಾಡು ಮನುಷ್ಯರು ಇವೊಂದು ಬೆರಳು ಕಟ್ಟಾಗಿದೆ ಅಂದರೆ ನಮ್ಮ ದೇವಿ ಈ ಬಲಿಯನ್ನು ಸ್ವೀಕಾರ ಮಾಡೋದಿಲ್ಲ, ಇಂಥವನನ್ನು ತಗೊಂಡು ನಾವೇನು ಮಾಡೋದು, ಇವನನ್ನು ಕಾಡಿಂದ ಹೊರಗಡೆ ಹಾಕಿ ಬನ್ನಿರಿ ಅಂತ ಹೇಳಿ ಮತ್ತೆ ಕಾಡು ಮನುಷ್ಯರಿಗೆ ಹೇಳ್ತಾನೆ. ಹೇಳಿದ ತಕ್ಷಣ ಅವರೆಲ್ಲ ಅಕ್ಬರ್ನನ್ನು ಕರ್ಕೊಂಡು ಬಂದು ಕಾಡು ಹೊರಗಡೆ ಬಿಟ್ಟು ಹೋಗ್ಬಿಡ್ತಾರೆ. ಕಾಡು ಹೊರಗಡೆ ಬಿಟ್ಟು ಹೋದ ತಕ್ಷಣ ಅಕ್ಬರ್ಗೆ ಬಹಳ ಖುಷಿ ಆಗ್ತದೆ. ಅವನಿಗೆ ನೆನಪಾಗ್ತದೆ ಬೀರ್ಬಲ್ ಹೇಳಿದ ಮಾತು, ಬೀರ್ಬಲ್ ಹೇಳಿದ್ದ ನಿನ್ನ ಬೆರಳು ಕಟ್ಟಾಗಿದ್ದು ಒಳ್ಳೇದೇ ಆಯಿತು ಅಂತ ಹೇಳಿ. ಒಂದು ವೇಳೆ ನನ್ನ ಬೆರಳು ಕಟ್ಟಾಗಿರಲಿಲ್ಲ ಅಂದರೆ ನಾನು ಇಷ್ಟೊತ್ತಿಗೆ ಏನು ಮಾಡಿಬಿಡ್ತಿದ್ರು, ದೇವಿಗೆ ಬಲಿ ಕೊಟ್ಬಿಡ್ತಿದ್ರು ಅಂತ ಬಹಳ ಖುಷಿಯಿಂದ ನಾನು ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ, ಬೀರ್ಬಲ್ನನ್ನು ಜೈಲಿನಲ್ಲಿ ಹಾಕ್ಬಿಟ್ನಲ್ಲ ಅಂತ ಸೀದಾ ಬೀರ್ಬಲ್ ಇರುವಂತಹ ಜೈಲಿನ ಹತ್ರ ಬರ್ತಾನೆ. ಬಂದು ಅವನನ್ನು ಬಂಧನದಿಂದ ಬಿಡಿಸಿ ಅವನಿಗೆ ಸಾರಿ ಕೇಳ್ತಾನೆ, ನನ್ನನ್ನು ಕ್ಷಮಿಸ್ಬಿಡು, ನೀನು ಎಷ್ಟು ಒಳ್ಳೆ ಮಾತು ಹೇಳಿದೆ, ನಿಮ್ಮ ಬೆರಳು ಕಟ್ಟಾಗಿದ್ದು ಒಳ್ಳೇದಾಯಿತು ಅಂತ ಹೇಳಿ. ನಾನು ಅದನ್ನು ಅರ್ಥನೇ ಮಾಡ್ಕೊಳ್ಳಿಲ್ಲ. ಒಂದು ವೇಳೆ ಈ ಬೆರಳು ಕಟ್ಟಾಗಿರಲಿಲ್ಲ ಅಂದರೆ ಇಷ್ಟೊತ್ತಿಗೆ ನನ್ನ ಜೀವನೇ ಇರ್ತಿರ್ಲಿಲ್ಲ, ಆ ಕಾಡು ಮನುಷ್ಯರು ನನ್ನ ದೇವಿಗೆ ಬಲಿ ಕೊಟ್ಬಿಡ್ತಿದ್ರು ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಬೀರ್ಬಲ್ ಕ್ಷಮೆ ಕೇಳಿದ್ದಕ್ಕೆ ಬೀರ್ಬಲ್ ಹೇಳ್ತಾನೆ, ನೀವು ನನ್ನನ್ನು ಬಂಧಿಸಿದ್ದು ಕೂಡ ಒಳ್ಳೇದೇ ಆಯಿತು, ನೀವು ನನ್ನ ಜೈಲಿನಲ್ಲಿ ಹಾಕಿದ್ದು ಒಳ್ಳೇದಾಯಿತು ಅಂತ ಹೇಳಿ ಅಕ್ಬರಿಗೆ ಹೇಳ್ತಾನೆ. ಹೇಳಿದ ತಕ್ಷಣ ಅಕ್ಬರ್ ಹೇಳ್ತಾನೆ, ನಾನು ನಿನ್ನನ್ನು ಜೈಲಿಗೆ ಹಾಕಿದ್ದು ಏನು ಒಳ್ಳೇದಾಯಿತು, ನನಗೆ ಒಳ್ಳೇದನ್ನು ಹೇಳಿದೆ, ಅದಕ್ಕೆ ರಿಟರ್ನ್ ಆಗಿ ನಾನು ನಿನಗೆ ಕೆಟ್ಟದ್ದನ್ನು ಮಾಡಿದೆ, ನೀನು ನೋಡಿದರೆ ಒಳ್ಳೇದಾಯಿತು ಅಂತ ಹೇಳ್ತಿದ್ದೀಯಲ್ಲ ಅಂತ ಹೇಳ್ತಾನೆ. ಹೇಳಿದ ತಕ್ಷಣ ಬೀರ್ಬಲ್ ಹೇಳ್ತಾನೆ, ನಿಮ್ಮನ್ನು ದೇವಿಗೆ ಬಲಿ ಕೊಡ್ಲಿಕ್ಕೆ ಹೋದಾಗ ನಿಮ್ಮ ಕೈಯಲ್ಲಿ ಒಂದು ಬೆರಳು ಕಟ್ಟಾಗಿದ್ದನ್ನು ನೋಡಿ ಅವರು ದೇವಿಗೆ ಬಲಿ ಕೊಡಲಿಲ್ಲ. ಒಂದು ವೇಳೆ ನೀವು ನನ್ನನ್ನು ಬಂಧಿಸಿರಲಿಲ್ಲ, ಜೈಲಿನಲ್ಲಿ ಹಾಕಿರಲಿಲ್ಲ ಅಂದರೆ ನಿಮ್ಮ ಜೊತೆಗೆ ನಾನು ಇರ್ತಿದ್ದೆ. ಅವರು ಅವಾಗ ನಿಮ್ಮನ್ನು ಬಲಿ ಕೊಡೋದು ಬಿಟ್ಟು ನನ್ನನ್ನು ಏನು ಮಾಡಿಬಿಡ್ತಿದ್ರು, ಬಲಿ ಕೊಟ್ಬಿಡ್ತಿದ್ರು. ಅದಕ್ಕೋಸ್ಕರ ನಂದಂತೂ ಯಾವುದು ದೇಹದ ಅಂಗಗಳು ಖಂಡಿತ ಆಗಿರಲಿಲ್ಲ, ಯಾವ ಬೆರಳು ಕಟ್ಟಾಗಿರಲಿಲ್ಲ, ನಾನಿಷ್ಟೊತ್ತಿಗೆ ದೇವಿಗೆ ಬಲಿ ಆಗಿಬಿಡ್ತಿದ್ದೆ, ಅದಕ್ಕೆ ನೀವು ನನ್ನನ್ನು ಜೈಲಿಗೆ ಹಾಕಿದ್ದು ಕೂಡ ಒಳ್ಳೆಯದೇ ಆಯಿತು ಅಂತ ಹೇಳ್ತಾನೆ. ಅಂದರೆ ಈ ಸೃಷ್ಟಿಯಲ್ಲಿ ಅಕ್ಬರ್ಗೆ ಬೆರಳು ಕಟ್ಟಾಗಿದ್ದು ಕೂಡ ಒಳ್ಳೆಯದೇ, ಬೀರ್ಬಲ್ನನ್ನು ಜೈಲಿಗೆ ಹಾಕಿದ್ದು ಒಳ್ಳೆಯದೇ. ಯಾಕೆ ಒಳ್ಳೆಯದು ಅಂದರೆ ಅದರಿಂದ ಅವರಿಬ್ಬರದ್ದು ಕೂಡ ಜೀವನ ಸುರಕ್ಷಿತ ಆಯಿತು. ಹಾಗೆ ನಮ್ಮ ಜೀವನದಲ್ಲೂ ಕೂಡ ಎಲ್ಲೆಲ್ಲಿ ಏನೇನು ಕೆಟ್ಟದ್ದು ನಡೀತಾ ಇದ್ದೇನೋ ಆ ಕೆಟ್ಟದ್ರೊಳಗಡೆ ಒಂದು ಒಳ್ಳೆಯದು ಅವಶ್ಯವಾಗಿ ಸಮಾವೇಶ ಆಗೇ ಇರ್ತದೆ. ಯಾವುದಾದ್ರೂ ಒಂದು ಸಣ್ಣ ಮಾತಿನಲ್ಲಿ ಏನಾದರೂ ಒಂದು ಸ್ವಲ್ಪ ಕೆಟ್ಟದ್ದಾದ ತಕ್ಷಣ ನಾವು ಯೋಚನೆ ಮಾಡ್ತೀವಿ, ನನಗೆ ಹಿಂಗಾಗ್ಬಿಡ್ತು, ನನಗೆ ಇಷ್ಟೊಂದು ಕೆಟ್ಟದ್ದಾಯಿತು ಅಂತ ಹೇಳಿ ನಾವು ಯೋಚನೆ ಮಾಡ್ತೀವಿ. ಆದರೆ ನಾವು ಇದನ್ನು ಯೋಚನೆ ಮಾಡೋದಿಲ್ಲ, ಅದೇನು ಕೆಟ್ಟದ್ದಾಗಿರ್ತದೋ ಅದರೊಳಗಡೆ ಒಂದಲ್ಲ ಒಂದು ಒಳ್ಳೆ ಮಾತು ಅವಶ್ಯವಾಗಿ ಸಮಾವೇಶ ಆಗಿರ್ತದೆ. ಅದು ಅವತ್ತು ನಮಗೆ ಗೊತ್ತಾಗೋದಿಲ್ಲ, ಮುಂದೆಂದೋ ಒಂದು ದಿನ ನಮಗೆ ಗೊತ್ತಾಗ್ತದೆ. ಇವತ್ತು ನಮ್ಮ ಜೀವನದಲ್ಲಿ ನಾವು ಹೇಳ್ತೀವಿ, ನನಗೆ ಯಾವತ್ತೂ ಒಳ್ಳೇದಾಗಲೇ ಇಲ್ಲ, ಪರಮಾತ್ಮ ನನಗೆ ಯಾವತ್ತೂ ಒಳ್ಳೇದು ಮಾಡಲೇ ಇಲ್ಲ, ನಾನು ಅನೇಕ ಪರಿಸ್ಥಿತಿಗಳನ್ನು ಈ ರೀತಿ ಎದುರಿಸಿದ್ದೀನಿ, ಈ ರೀತಿ ಪೆಟ್ಟುಗಳನ್ನು ತಿಂದಿದ್ದೀನಿ, ಈ ರೀತಿ ದುಃಖದ ಅನುಭವ ಮಾಡಿದ್ದೀನಿ, ಈ ರೀತಿ ಕಷ್ಟವನ್ನು ಪಟ್ಟಿದ್ದೀನಿ, ನನಗೆ ಯಾವಾಗಲೂ ಕೆಟ್ಟದ್ದೇ ಆಗ್ತದೆ ಅಂತ ನಾವು ಯೋಚನೆ ಮಾಡ್ತಾ ಇರ್ತೀವಿ ಕೆಲವೊಮ್ಮೆ. ಆದರೆ ನಮ್ಮ ಜೀವನದಲ್ಲಿ ಎಲ್ಲೆಲ್ಲಿ ನಮಗೆ ಕೆಟ್ಟದ್ದಾಗಿದೆನೋ, ಎಲ್ಲೆಲ್ಲಿ ವಿಘ್ನ ಬಂದಿದೆನೋ, ಎಲ್ಲೆಲ್ಲಿ ಸಮಸ್ಯೆ ಬಂದಿದೆನೋ ಅಲ್ಲಲ್ಲಿ ನಾವು ಯೋಚನೆ ಮಾಡಬೇಕು, ಆ ಸಮಸ್ಯೆ ಬರದೇ ಇದ್ದಿದ್ರೆ, ಆ ವಿಘ್ನ ಬರದೇ ಇದ್ದಿದ್ರೆ ಇವತ್ತು ನನ್ನ ಜೀವನದಲ್ಲಿ ನಾನು ಇಷ್ಟು ಮುಂದೆ ಬರ್ತಿದ್ನ, ಅವ್ರು ನನಗೆ ಈ ರೀತಿ ಕೆಟ್ಟದ್ದು ಮಾಡಲೇ ಇಲ್ಲ ಅಂದಿದ್ರೆ ನಾನಿವತ್ತು ಮುಂದೆ ಬರಲಿಕ್ಕೆ
ಸಾಧ್ಯನೇ ಇರ್ತಾ ಇರಲಿಲ್ಲ. ಇವತ್ತು ಯಾರ್ಯಾರು ನನಗೆ ಕೆಟ್ಟದ್ದನ್ನು ಮಾಡಿದ್ದಾರೋ, ಯಾರಿಂದ ನನ್ನ ಜೀವನದಲ್ಲಿ ವಿಘ್ನಗಳು ಪರಿಸ್ಥಿತಿಗಳು ಬಂದಿದೆನೋ ಅದೆಲ್ಲ ನನ್ನನ್ನು ಜೀವನದಲ್ಲಿ ಮುಂದುವರಿಸಲಿಕ್ಕೆ ಬಂದಿದ್ದೇನೆ ಹೊರತು ಯಾವುದು ನನ್ನನ್ನು ಹಿಂದೆ ತಳ್ಳಿಕ್ಕೋಸ್ಕರ ಬರಲೇ ಇಲ್ಲ. ಇವತ್ತು ಸಮಸ್ಯೆನೇ ಬಂದಿಲ್ಲ, ಯಾರೂ ನನಗೆ ಕೆಟ್ಟದ್ದನ್ನು ಮಾಡಲೇ ಇಲ್ಲ ಅಂದರೆ ನಾವೆಲ್ಲಿರ್ತಿದ್ವೋ ಅಲ್ಲೇ ಇರ್ತಿದ್ವಿ. ಇವತ್ತು ನಮ್ಮ ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಿದ್ದೀವಿ, ನಾವೇನಾದರೂ ಮುಂದೆ ಬಂದಿದ್ದೀವಿ ಅಂದರೆ ಅದಕ್ಕೆ ಕಾರಣ ಯಾರ್ಯಾರೆಲ್ಲ ನಮಗೆ ಕೆಟ್ಟದ್ದನ್ನು ಮಾಡಿದ್ದಾರೆ, ಯಾರ್ಯಾರೆಲ್ಲ ದುಃಖವನ್ನು ಕೊಟ್ಟಿದ್ದಾರೆ, ಅವ್ರು ಕೊಟ್ಟಂತಹ ದುಃಖದಿಂದ, ಅವ್ರು ಮಾಡಿದಂತಹ ಕೆಟ್ಟದ್ರಿಂದನೇ ಇವತ್ತು ನಾವು ಛಲದಿಂದ ಮುಂದೆ ಬಂದಿದ್ದೀವಿ. ಛಲದಿಂದ ಮುಂದೆ ಬಂದಿದ್ದೀವಿ ಅಂದಮೇಲೆ ಅವ್ರು ಮಾಡಿದ್ದು ಒಳ್ಳೇದಾಯಿತು ಕೆಟ್ಟದ್ದಾಯಿತು ಅಂತ ವಿಚಾರ ಮಾಡಿದರೆ ನಾವು ನಿಜವಾಗ್ಲೂ ಥ್ಯಾಂಕ್ಫುಲ್ ಯಾರಿಗಾಗಬೇಕು ಅಂದರೆ, ಯಾರು ನಮಗೆ ಜಾಸ್ತಿ ಕೆಟ್ಟದ್ದನ್ನು ಮಾಡಿರ್ತಾರೆ, ಯಾರು ನಮಗೆ ಜೀವನದಲ್ಲಿ ಜಾಸ್ತಿ ದುಃಖ ಕೊಟ್ಟಿರ್ತಾರೆ ಅಂಥವರಿಗೆ ನಾವು ನಿಜವಾಗ್ಲೂ ಧನ್ಯವಾದ ಹೇಳಬೇಕು. ಯಾಕಂದರೆ ನಮ್ಮ ಜೀವನದಲ್ಲಿ ನಾವೇನಾದರೂ ಸಾಧನೆ ಮಾಡಿದ್ದೀವಿ ಅಂದರೆ ಆ ಸಾಧನೆಗೆ ಕಾರಣನೇ ಯಾರು? ನಮಗೆ ದುಃಖ ಕೊಟ್ಟಂತಹ ವ್ಯಕ್ತಿಗಳು, ನಮಗೆ ನಷ್ಟ ಮಾಡಿಸಿದಂತಹ ವ್ಯಕ್ತಿಗಳೇ ಆಗಿದ್ದಾರೆ. ಅದಕ್ಕೆ ನಾವು ಅಂಥವ್ರನ್ನ ನೋಡಿ ನಾವೇನು ಮಾಡ್ತೀವಿ ಅಂದರೆ ಬಾರಿಗೂ ಶತ್ರುತ್ವದ ವಿಚಾರವನ್ನು ಮಾಡ್ತಾ ಇರ್ತೀವಿ. ಅಂದರೆ ಇವ್ರು ಹೀಗೆ ಮಾಡಿದರು, ಇವರಿಂದ ನನಗೆ ಹೀಗಾಯಿತು ಅಂತ ಹೇಳಿ ನಮಗೆ ಎಷ್ಟಾದರೂ ಒಳ್ಳೆಯದಾಗಲಿ, ನಾವು ಎಷ್ಟಾದರೂ ಜೀವನದಲ್ಲಿ ಮುಂದೆ ಬರಲಿ, ಆದರೆ ಆ ಏನು ಅಹಿತಕರ ಘಟನೆ ನಡೆದಿತ್ತು, ಅದೇನು ಅವ್ರು ನಮಗೆ ಕೆಟ್ಟದ್ದನ್ನು ಮಾಡಿದ್ರು ಅದನ್ನು ನಾವು ಕೊನೆವರೆಗೂ ಮರೆಯೋದೇ ಇಲ್ಲ. ಅದಕ್ಕೆ ನಮ್ಮ ಜೀವನದಲ್ಲಿ ಎಷ್ಟು ಸ್ಟೆಪ್ ನಾವು ಮುಂದೆ ಬಂದರೂ ಕೂಡ ನಮಗೆ ಖುಷಿ ಇರೋದೇ ಇಲ್ಲ, ಮತ್ತು ನಮ್ಮ ಜೀವನ ಚಿಂತೆಯ ಜೀವನನೇ ಆಗಿರ್ತದೆ. ಆ ಚಿಂತೆಯ ಜೀವನ ಆಗಲಿಕ್ಕೆ ಕಾರಣ ಏನು ಅಂದರೆ ನಾವು ಮುಂದೆ ಬರಲಿಕ್ಕೆ ಯಾರು ಕಾರಣ ಆದರು ಅನ್ನೋದನ್ನೇ ನಾವೇನು ಮಾಡಿಬಿಡ್ತೀವಿ, ಮರ್ತು ಬಿಡ್ತೀವಿ. ಒಮ್ಮೆ ಇಬ್ಬರು ಫ್ರೆಂಡ್ಸ್ ಇರ್ತಾರೆ, ಇಬ್ಬರು ಫ್ರೆಂಡ್ಸಲ್ಲಿ ಒಬ್ಬನಿಗೆ ಒಳ್ಳೆ ಜಾಬ್ ಇರ್ತದೆ, ಆ ವ್ಯಕ್ತಿ ಒಳ್ಳೆ ಜಾಬ್ ಮಾಡ್ತಾ ಇರ್ತಾನೆ, ಆದರೆ ತನ್ನ ಫ್ರೆಂಡಿಗೆ ಅವನಿಗೆ ಜಾಬೇ ಇರೋದಿಲ್ಲ, ಬಹಳ ಕಷ್ಟಪಡ್ತಾ ಇರ್ತಾನೆ. ತನ್ನ ಫ್ರೆಂಡ್ ಕಷ್ಟಪಡೋದನ್ನು ನೋಡಿ ಇಬ್ಬರು ಯೋಚನೆ ಮಾಡ್ತಾರೆ, ನಾವಿಬ್ಬರು ಸೇರಿ ಏನಾದರೂ ಒಂದು ಒಳ್ಳೆ ಬಿಸ್ನೆಸ್ಸನ್ನು ಮಾಡೋಣ, ಒಳ್ಳೆ ಬಿಸ್ನೆಸ್ ಮಾಡೋಣ ಅಂದ ತಕ್ಷಣ ಇಬ್ಬರು ದುಡ್ಡು ಹಾಕ್ತಾರೆ, ಇಬ್ಬರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ಯಾರಿಗೆ ಕೆಲಸ ಇರಲಿಲ್ವೋ ಅವನು 24 ಗಂಟೆನೂ ಆ ಬಿಸ್ನೆಸ್ ಫೀಲ್ಡ್ನಲ್ಲೇ ಟೈಮ್ ಕಳೀತಾ ಇರ್ತಾನೆ. ಯಾರಿಗೆ ಆಲ್ರೆಡಿ ನೌಕರಿ ಇರ್ತದೋ ಅವನು ಎಲ್ಲ ತನ್ನ ಫ್ರೆಂಡ್ಗೆ ಒಪ್ಪಿಸಿ ತಾನು ಇಡೀ ದಿನ ನೌಕರಿಗೆ ಹೋಗ್ತಾ ಇರ್ತಾನೆ, ಸಂಜೆ ಹೊತ್ತು ಮಾತ್ರ ಸ್ವಲ್ಪ ಟೈಮು ಬಿಸ್ನೆಸ್ಗೋಸ್ಕರ ಬಂದು ಹೋಗ್ತಾ ಇರ್ತಾನೆ. ಹೀಗೆ ಕೆಲವು ವರ್ಷಗಳು ಕಳೆದ ನಂತರ ಅವರಿಗೆ ಬಿಸ್ನೆಸ್ಸಲ್ಲಿ ಬಹಳ ಇಂಪ್ರೂವ್ಮೆಂಟ್ ಆಗಿಬಿಡ್ತದೆ, ಬಹಳ ಚೆನ್ನಾಗಿ ಲಾಭ ಆಗಿಬಿಡ್ತದೆ. ಚೆನ್ನಾಗಿ ಲಾಭ ಆಗೋದನ್ನು ನೋಡಿ ಈ ಗೌರ್ಮೆಂಟ್ ನೌಕರಿ ಮಾಡ್ತಾ ಇರುವಂತಹ ವ್ಯಕ್ತಿನೂ ಯೋಚನೆ ಮಾಡ್ತಾನೆ, ಹೇಗಿದ್ರು ನಮ್ಮ ಬಿಸ್ನೆಸ್ನಲ್ಲಿ ಬೇಕಾದಷ್ಟು ಲಾಭ ಆಗ್ತಾ ಇದೆ, ನಾನು ಯಾಕೆ ಗೌರ್ಮೆಂಟ್ ನೌಕರಿ ಮಾಡ್ಲಿಕ್ಕೆ ಹೋಗೋದು, ಅದನ್ನು ನಾನು ಬಿಟ್ಟು ನಾನು ಬಿಸ್ನೆಸ್ನಲ್ಲೇ ಟೈಮ್ ಕೊಟ್ಟರೆ ಇನ್ನೂ ಜಾಸ್ತಿ ಲಾಭ ಮಾಡಬಹುದು ಅಂತ ಅವನು ತನ್ನ ಉದ್ಯೋಗಕ್ಕೆ ರಾಜೀನಾಮೆ ಕೊಟ್ಟು ತಾನು ತನ್ನ ಬಿಸ್ನೆಸ್ ಫೀಲ್ಡ್ನಲ್ಲೇ ಕೆಲಸ ಮಾಡ್ಲಿಕ್ಕೆ ಬಂದಾಗ ಫ್ರೆಂಡಿಗೆ ಹೇಳ್ತಾನೆ, ಈಗ ನಾನು ಉದ್ಯೋಗ ಮಾಡೋದು ಬಿಟ್ಬಿಟ್ಟಿದ್ದೀನಿ, ನಾನು 24 ಗಂಟೆ ಇನ್ಮೇಲೆ ಇದೇ ಬಿಸ್ನೆಸ್ನಲ್ಲಿ ಟೈಮ್ ಕೊಡ್ತೀನಿ, ಅದಕ್ಕೆ ನೀನೇನೆಲ್ಲ ಕಾರ್ಯವ್ಯವಹಾರ ಮಾಡ್ತಾ ಇದೆಯೋ ಅದರಲ್ಲಿ ಅರ್ಧ ಜವಾಬ್ದಾರಿ ನನಗೂ ಕೂಡ ಕೊಡು ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಆ ಫ್ರೆಂಡ್ ಏನು ಮಾಡಿರ್ತಾನೆ ಅಂದರೆ ಇವನು ಬರೀ ಗೌರ್ಮೆಂಟ್ ನೌಕರಿಗೆ ಹೋಗೋ ಕಾರಣ ಇವನು ತಾನೇ ಎಲ್ಲ ಕಾರ್ಯವನ್ನು ಮಾಡ್ತಾ ಇರೋ ಕಾರಣ ಎಲ್ಲದರಲ್ಲೂ ತಂದೆ ಸೈನ್ ಮಾಡಿಬಿಟ್ಟಿರ್ತಾರೆ. ಎಲ್ಲದರಲ್ಲೂ ತಂದೆ ಸೈನ್ ಇರೋ ಕಾರಣ ಅವ್ನ ಫ್ರೆಂಡಿಗೆ ಹೇಳ್ಬಿಡ್ತಾನೆ, ಇದೆಲ್ಲ ನಂದೇ ಬಿಸ್ನೆಸ್, ಇದ್ರೊಳಗಡೆ ನಿನಗೆ ಅಲೋ ಇಲ್ಲ, ನಿಂದೇನೂ ಇಲ್ಲವೇ ಇಲ್ಲ, ನಿನಗೆ ಸಂಬಂಧನೇ ಇಲ್ಲ, ಈ ಬಿಸ್ನೆಸ್ ಎಲ್ಲದಕ್ಕೂ ನಂದೇ ಸೈನ್ ಇದೆ, ನಾನೇ ಇಲ್ಲಿ ಮಾಲೀಕ, ನಿನಗೇನು ಕೊಡೋದಿಲ್ಲ ಅಂತ ಹೇಳಿ ಅವನನ್ನು ಬಿಸ್ನೆಸ್ ಫೀಲ್ಡ್ನಲ್ಲಿ ಬಿಟ್ಕೊಡೋದೇ ಇಲ್ಲ, ಅವನನ್ನು ಬಿಸ್ನೆಸ್ಸಿಂದ ಹೊರಗಡೆ ಹಾಕಿಬಿಡ್ತಾರೆ. ಆಗ ಅವನಿಗೆ ಇಷ್ಟು ದುಃಖ ಆಗ್ತದೆ, ಒಂದು ಕಡೆ ಗೌರ್ಮೆಂಟ್ ನೌಕರಿನೂ ಹೋಯಿತು, ಇನ್ನೊಂದು ಕಡೆ ಯಾವ ಫ್ರೆಂಡಿಗೋಸ್ಕರ ಬಿಸ್ನೆಸ್ಸಿಗೆ ದುಡ್ಡು ಹಾಕಿದ್ನೋ ಆ ಫ್ರೆಂಡ್ ಕೂಡ ನನಗೆ ಮೋಸ ಮಾಡಿಬಿಟ್ಟಲ್ಲ ಅಂತ ಹೇಳಿ ಬಹಳ ದುಃಖಿಯಾಗಿ ವಾಪಸ್ ಮನೆಗೆ ಹೋಗ್ತಾನೆ. ಮನೆಗೆ ಹೋದ್ಮೇಲೆ ಅವನಿಗೆ ಒಳಗಡೆಯಿಂದ ಒಂದು ಛಲ ಬರ್ತದೆ, ನಾನು ಇವನಿಗಿಂತ ಚೆನ್ನಾಗಿ ಬಿಸ್ನೆಸ್ ಮಾಡಿ ತೋರಿಸ್ಬೇಕು ಅಂತ ಮತ್ತೆ ಅವನು ಬಂಡವಾಳ ಹಾಕಿ ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾನೆ. ಕೆಲವೇ ವರ್ಷದಲ್ಲಿ ಅವನಿಷ್ಟು ಶ್ರೀಮಂತ ಆಗ್ತಾನೆ, ಈ ಫ್ರೆಂಡನ್ನು ಕೂಡ ಮೀರಿಸಿ ಮುಂದೆ ಬರ್ತಾನೆ. ಮುಂದೆ ಬಂದು ಸಮಾಜದಲ್ಲಿ ಒಳ್ಳೆ ಗೌರವ ಸಿಗ್ತದೆ, ಒಳ್ಳೆ ಸ್ಥಾನ ಸಿಗ್ತದೆ, ಎಲ್ಲ ಸಿಗ್ತದೆ, ಒಳ್ಳೆ ಫೀಲ್ಡ್ನಲ್ಲಿ ಇರ್ತಾನೆ. ಆದರೆ ಅವನಿಗೆ 1 ಸೆಕೆಂಡ್ ಕೂಡ ಶಾಂತಿ ಇರೋದಿಲ್ಲ. ಯಾಕೆ ಶಾಂತಿ ಇರೋದಿಲ್ಲ ಅಂದರೆ ಬಾರಿಗೂ ನೆನಪು ಮಾಡ್ಕೊಳ್ತಾ ಇರ್ತಾನೆ, ನನ್ನ ಫ್ರೆಂಡ್ ನನಗೆ ಈ ರೀತಿ ಮೋಸ ಮಾಡ್ದ, ಇವನು ಈ ರೀತಿ ಮೋಸ ಮಾಡ್ದ. ಅವನ ಹೆಸರು ನೆನಪಾದರೂ ಸಾಕು ಇವನಿಗೆ ಬಹಳ ದುಃಖ ಆಗ್ತಿರ್ತದೆ, ಬಹಳ ಟೆನ್ಷನ್ ಆಗ್ತಿರ್ತದೆ, ಬಹಳ ಚಿಂತೆ ಮಾಡ್ತಿರ್ತಾನೆ. ಆದರೆ ಕೊನೆಗೆ ಇದೇ ರೀತಿ ಚಿಂತೆ ಮಾಡ್ತಾ ಒಂದು ದಿನ ಒಬ್ಬ ಗುರುಗಳ ಹತ್ರ ಹೋಗ್ತಾನೆ. ಇವತ್ತು ನಾನು ಬೇಕಾದಷ್ಟು ಬಿಸ್ನೆಸ್ ಮಾಡಿದ್ದೀನಿ, ಬೇಕಾದಷ್ಟು ಸಂಪಾದನೆ ಇದೆ, ನನ್ನ ಫ್ರೆಂಡ್ಗಿಂತನೂ ನಾನು ಬಹಳ ಮುಂದೆ ಬಂದಿದ್ದೀನಿ, ಆದರೆ ನನಗೆ ಯಾವ್ಯಾವ ಸೆಕೆಂಡ್ ಅವನು ನನಗೆ ಮೋಸ ಮಾಡಿದ್ದು ನೆನಪಾಗ್ತದೋ ಆ ಸೆಕೆಂಡ್ ನನಗೆ ಎಲ್ಲ ಖುಷಿನೂ ನಾನು ಕಳ್ಕೊಂಡ್ಬಿಡ್ತೀನಿ, ನನಗೆ ಬಹಳ ದುಃಖ ಆಗ್ತದೆ, ಅಶಾಂತಿ ಅನುಭವ ಆಗ್ತದೆ ಅಂತ ಗುರುಗಳಿಗೆ ಹೇಳ್ತಾನೆ. ಆಗ ಗುರುಗಳು ಒಂದು ಮಾತನ್ನು ಹೇಳ್ತಾರೆ, ನೀನು ಒಂದು ವೇಳೆ ಇವತ್ತೇನಾದರೂ ಇಷ್ಟು ಒಳ್ಳೆ ಸ್ಥಾನದಲ್ಲಿ ಇದ್ದೀಯಾ, ಇಷ್ಟು ಸಮಾಜದಲ್ಲಿ ಒಳ್ಳೆ ಸ್ಥಾನವನ್ನು ಗಳಿಸಿದ್ದೀಯಾ, ಇಷ್ಟು ಸಂಪಾದನೆ ಮಾಡಿದ್ದೀಯಾ ಅಂದರೆ ಅದಕ್ಕೆ ಕಾರಣನೇ ಯಾರು?
ಒಂದು ವೇಳೆ ನಿನ್ನ ಫ್ರೆಂಡ್ ನಿನಗೆ ಮೋಸ ಮಾಡಲಿಲ್ಲ ಅಂದಿದ್ರೆ ನೀವಿಬ್ರು ಅದೇ ಬಿಸ್ನೆಸ್ ಫೀಲ್ಡಲ್ಲೇ ಏನು ಮಾಡ್ತಿದ್ರಿ, ಒಟ್ಟಿಗೆ ಬಿಸ್ನೆಸ್ ಮಾಡ್ತಾ ಇದ್ರಿ. ಒಟ್ಟಿಗೆ ಬಿಸ್ನೆಸ್ ಮಾಡಬೇಕಾದ್ರೆ ಏನು ಪ್ರಾಫಿಟ್ ಬರ್ತಿತ್ತು, ಅದರಲ್ಲಿ ಇಬ್ಬರು ಏನು ಮಾಡಬೇಕಾಗ್ತಿತ್ತು, ಹಂಚ್ಕೊಳ್ಬೇಕಾಗ್ತಿತ್ತು. ಅವನು ಮೋಸ ಮಾಡಿದ್ದಕ್ಕೋಸ್ಕರ ನೀನೇನು ಮಾಡಿದೆ, ಚಾಲೆಂಜ್ ಆಗಿ ತಗೊಂಡು ಅವನಿಗಿಂತ ಬಿಸ್ನೆಸ್ನಲ್ಲಿ ಮುಂದೆ ಬಂದೆ. ಇವತ್ತು ಅವನಿಗಿಂತ ಸಮಾಜದಲ್ಲಿ ಒಳ್ಳೆ ಹೆಸರನ್ನ ಗಳಿಸಿದ್ದೀಯಾ, ಬೇಕಾದಷ್ಟು ಸಂಪಾದನೆಯನ್ನು ಗಳಿಸಿದ್ದೀಯಾ ಅಂದಮೇಲೆ ನೀನು ಅವನನ್ನು ನೋಡಿ ಬಾರಿಗೂ ದ್ವೇಷಿಸೋದ್ರ ಬದಲು ಅವನಿಗೇನು ಮಾಡಬೇಕು, ನೀನು ಧನ್ಯವಾದವನ್ನು ಹೇಳಬೇಕು. ನೀನು ಮೋಸ ಮಾಡಿದ್ದಕ್ಕೆ ನಾನೇನು ಮಾಡಲಿಕ್ಕಾಯ್ತು, ಇವತ್ತಿಷ್ಟು ಒಳ್ಳೆ ಸ್ಥಾನಕ್ಕೆ ಬರಲಿಕ್ಕಾಯ್ತು. ಹಾಗೆ ನಮ್ಮೆಲ್ಲರ ಜೀವನದಲ್ಲೂ ಕೂಡ ಯಾವ್ಯಾವ ವ್ಯಕ್ತಿಗಳು ಎಲ್ಲೆಲ್ಲಿ ಯಾವ್ಯಾವ ಸಮಯದಲ್ಲಿ ನಮಗೆ ಕೆಟ್ಟದ್ದನ್ನು ಮಾಡಿದ್ದಾರೋ ಆ ಕೆಟ್ಟದ್ದನ್ನು ನಾವು ನೋಡೋದ್ರ ಬದಲು ಅವರು ಕೆಟ್ಟದ್ದು ಮಾಡಿದ ನಂತರ ನಾನು ಯಾವ ಸ್ಥಾನವನ್ನು ಹೋಗಿ ತಲುಪಿದೆ, ಅಂದರೆ ನಾನು ಯಾವ ಗುರಿಯನ್ನು ತಲುಪಿದೆ, ನನಗೆ ಎಷ್ಟು ಒಳ್ಳೇದಾಯಿತು ಮುಂದೆ ಅವರಿಂದ ಅನ್ನೋದನ್ನು ನಾನು ವಿಚಾರ ಮಾಡಿದೆ ಅಂದರೆ ನನ್ನ ಜೀವನದಲ್ಲಿ ನನಗೆ ಯಾರು ಶತ್ರುಗಳಿರಲಿಕ್ಕೆ ಸಾಧ್ಯನೇ ಇಲ್ಲ. ಅಂದರೆ ನಾವು ಯಾರನ್ನ ನೋಡಿ ಖುಷಿ ಪಡ್ತೀವಿ ಅಂದರೆ ಯಾರು ನಮ್ಮ ಸ್ನೇಹಿತರಿರ್ತಾರೆ, ಯಾರು ನಮಗೆ ಖುಷಿಯನ್ನು ಕೊಡ್ತಾ ಇರ್ತಾರೆ, ನಮ್ಮ ಜೊತೆಗೆ ಪ್ರೀತಿಯಿಂದ ಮಾತಾಡ್ತಿರ್ತಾರೆ, ಅಂಥವ್ರನ್ನ ನೋಡಿ ನಾವು ಖುಷಿ ಪಡ್ತೀವಿ. ಆದರೆ ನಿಜವಾಗ್ಲೂ ನಾವು ಯಾರನ್ನ ನೋಡಿ ಖುಷಿ ಪಡಬೇಕಂದ್ರೆ ಯಾರು ನಮ್ಮ ಶತ್ರುಗಳಿದ್ದಾರೆ, ಯಾರು ನಮ್ಮ ನಿಂದನೆ ಮಾಡ್ತಾ ಇದ್ದಾರೆ, ಯಾರು ನಮ್ಮನ್ನು ದ್ವೇಷಿಸ್ತಾರೆ, ಯಾರು ನಮ್ಮನ್ನು ಬಿಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ, ಅವರೇ ನಮ್ಮನ್ನು ನಿಜವಾಗ್ಲೂ ಜೀವನದಲ್ಲಿ ಮುಂದೆ ಕರ್ಕೊಂಡು ಹೋಗುವಂಥವ್ರು. ಅದಕ್ಕೆ ಶರಣರು ಕೂಡ ಹೇಳ್ತಾರೆ, ನಿಂದಕರಿರಬೇಕು ಪಕ್ಕದ ಮನೆಯಲ್ಲಿ ಅಂತ. ಅಂದರೆ ವ್ಯಕ್ತಿಗಳು ನಮ್ಮನ್ನು ಎಷ್ಟೆಷ್ಟು ನಿಂದನೆ ಮಾಡ್ತಾ ಇರ್ತಾರೆ, ಎಷ್ಟೆಷ್ಟು ಕೆಳಗಡೆ ಬೀಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ, ಅಷ್ಟಷ್ಟು ನಾನು ಜೀವನದಲ್ಲಿ ಸದಾಕಾಲಕ್ಕೂ ಏನು ಮಾಡಲಿಕ್ಕೆ ಸಾಧ್ಯ, ಮುಂದೆ ಹೋಗಲಿಕ್ಕೆ ಸಾಧ್ಯ. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ಯಾವ ಕಾರಣಕ್ಕೂ ಈ ಮಾತನ್ನು ಮರಿಬಾರ್ದು, ಇವರು ನನಗೆ ಕೆಟ್ಟದ್ದನ್ನು ಮಾಡಿದ್ರು ಅಂತ ನಾನು ಚಿಂತೆ ಮಾಡೋದಲ್ಲ, ಇವರಿಂದ ನನಗೆ ಮುಂದೆ ಎಷ್ಟು ಒಳ್ಳೆಯದು ಆಯಿತು, ನಾನು ಎಷ್ಟು ಮುಂದೆ ಬಂದೆ, ನಾನು ಎಷ್ಟು ಸಾಧನೆಯನ್ನು ಮಾಡಿದೆ ಅಂತ ನೆನಪು ಮಾಡಿಕೊಂಡ್ರೆ ನಾನು ಎಂದೂ ಚಿಂತೆಯನ್ನು ಮಾಡೋದೇ ಇಲ್ಲ. ಅಂದರೆ ನಮ್ಮ ಜೀವನ ಚಿಂತಾಮುಕ್ತ ಜೀವನ ಆಗಬೇಕು ಅಂದರೆ ನಾವು ಸದಾಕಾಲಕ್ಕೂ ಈ ಮಾತನ್ನು ನೆನಪಿಟ್ಕೊಳ್ಬೇಕು, ನನ್ನ ಜೀವನದಲ್ಲಿ ಎಲ್ಲೂ ಯಾವ ಸೆಕೆಂಡು ನನಗೆ ಕೆಟ್ಟದ್ದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಎಲ್ಲೆಲ್ಲಿ ಏನೇನು ಆಗ್ತಾ ಇದೆನೋ ಅದರಲ್ಲಿ ನಂದೆಲ್ಲ ಒಳ್ಳೆಯದೇ ಆಗ್ತಾ ಇದೆ, ಸದಾಕಾಲಕ್ಕೂ ನನಗೆ ಒಳ್ಳೆಯದೇ ಆಗ್ತದೆ, ಮುಂದೂ ಒಳ್ಳೆಯದೇ ಆಗ್ತದೆ, ಹಿಂದೂ ಒಳ್ಳೆಯದೇ ಆಗಿತ್ತು, ಈಗಲೂ ಒಳ್ಳೆಯದೇ ಆಗ್ತದೆ. ಯಾಕೆಂದರೆ ಪರಮಾತ್ಮನ ಮಗು ನಾನು, ಪರಮಾತ್ಮ ರಚಿಸಿರುವಂತಹ ಈ ಸೃಷ್ಟಿಯಲ್ಲಿ ಇದ್ದೀನಿ ಅಂದಮೇಲೆ ಆ ಪರಮಾತ್ಮ ಯಾವ ಕಾರಣಕ್ಕೂ ಎಲ್ಲೂ ನನಗೆ ಕೆಟ್ಟದ್ದನ್ನಾಗಲಿಕ್ಕೆ ಬಿಡೋದೇ ಇಲ್ಲ. ಒಂದು ವೇಳೆ ಎಲ್ಲಾದರೂ ನನ್ನ ಜೀವನದಲ್ಲಿ ಏನಾದರೂ ಕೆಟ್ಟದ್ದಾಗ್ತಾ ಇದೆ ಅಂದರೆ ಒಂದನೇದಾಗಿ ನಾನು ತಿಳ್ಕೊಳ್ಬೇಕು, ಅದು ನನ್ನನ್ನು ಮುಂದುವರಿಸ್ಲಿಕ್ಕೋಸ್ಕರ ಬಂದಂತಹ ಮಾತಾಗಿದೆ ಅಂತ ತಿಳ್ಕೊಳ್ಬೇಕು. ಇನ್ನು ನನ್ನ ಜೀವನದಲ್ಲಿ ಎಲ್ಲಾದರೂ ನಾನು ಒಳ್ಳೆಯದನ್ನು ಮಾಡಿದ ಮೇಲೂ ನನಗೆ ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ಮತ್ತು ಕೆಟ್ಟದ್ದಾಗ್ತಾ ಇದೆ ಅಂದರೆ ನಾನು ತಿಳ್ಕೊಳ್ಬೇಕು, ನನ್ನ ಯಾವುದೋ ಜನ್ಮದ ಕರ್ಮದ ಫಲವನ್ನು ನಾನೇನು ಮಾಡ್ತಾ ಇದ್ದೀನಿ, ಅನುಭವ ಮಾಡ್ತಾ ಇದ್ದೀನಿ. ಯಾವ ರೀತಿ ನಾವು ಯಾರಿಂದನಾದರೂ ಸಾಲವನ್ನು ತೆಗೆದುಕೊಂಡಿರ್ತೀವಿ, ಸಾಲ ತಗೊಳ್ಬೇಕಾದ್ರೆ ಈಸಿಯಾಗಿ ತಗೊಂಡ್ಬಿಡ್ತೀವಿ, ಸಾಲ ತಗೊಂಡ್ಮೇಲೆ ಕೆಲವೊಮ್ಮೆ ಆ ಸಾಲ ತೀರಿಸುವಂತಹ ಟೈಮ್ ಬರ್ತದೆ. ಯಾವಾಗ ಸಾಲ ತೀರಿಸುವಂತಹ ಟೈಮ್ ಬರ್ತದೋ ಆಗ ನಾವು ಹೇಗೆ ಕೊಡೋದು ಅಂತ ಬಹಳ ಯೋಚನೆ ಮಾಡ್ತಾ ಇರ್ತೀವಿ. ಹಾಗೆ ಇವತ್ತು ಜೀವನದಲ್ಲೂ ಕೂಡ ಯಾರಾದರೂ ನನಗೆ ದುಃಖ ಕೊಡ್ತಾ ಇದ್ದಾರೆ, ಯಾರಾದರೂ ನನಗೆ ಕೆಟ್ಟದ್ದನ್ನು ಮಾಡ್ತಾ ಇದ್ದಾರೆ, ಮೋಸವನ್ನು ಮಾಡ್ತಾ ಇದ್ದಾರೆ ಅಂದರೆ ನಾನು ತಿಳ್ಕೊಳ್ಬೇಕು, ನಾನು ಯಾವುದೋ ಜನ್ಮದಲ್ಲಿ ಎಲ್ಲೋ ಅವರಿಗೆ ಯಾವುದೋ ರೂಪದಲ್ಲಿ ಕೆಟ್ಟದ್ದನ್ನು ಮಾಡಿದ್ದೆ. ಅದೇನು ಕೆಟ್ಟದ್ದು ಮಾಡಿದ್ನೋ ಇವತ್ತು ಅವ್ರೇನು ಮಾಡ್ತಾ ಇದ್ದಾರೆ, ತೀರಿಸ್ತಾ ಇದ್ದಾರೆ. ಅದು ಯಾವುದೇ ರೂಪದಲ್ಲಿರಬಹುದು. ನನ್ನ ಆರೋಗ್ಯದಿಂದ ನನಗೇನಾದರೂ ದುಃಖ ಅನುಭವ ಆಗ್ತಾ ಇದೆ ಅಂದರೂ ತಿಳ್ಕೊಳ್ಬೇಕು, ನನ್ನ ತನುವಿನಿಂದ ನಾನು ಯಾರಿಗೂ ಕೆಟ್ಟದ್ದನ್ನು ಮಾಡಿದ್ದೆ, ಅದರ ಲೆಕ್ಕವನ್ನು ನಾನು ಚುಕ್ತ ಮಾಡ್ಕೊಳ್ತಾ ಇದ್ದೀನಿ. ಸಂಬಂಧದಿಂದ ಯಾರಾದರೂ ನನಗೆ ದುಃಖ ಕೊಡ್ತಾ ಇದ್ದಾರೆ ಅಂದರೂ ನಾನು ತಿಳ್ಕೊಳ್ಬೇಕು, ನಾನು ಯಾವುದೋ ಸಂಬಂಧಿಗಳಿಗೆ ಯಾವುದೋ ಜನ್ಮದಲ್ಲಿ ದುಃಖವನ್ನು ಕೊಟ್ಟಿದ್ದೆ, ಅದಕ್ಕೋಸ್ಕರ ಇವತ್ತು ಅವ್ರೇನು ಮಾಡ್ತಾ ಇದ್ದಾರೆ, ಅದನ್ನು ನನ್ನ ಜೊತೆಗೆ ತೀರಿಸ್ಕೊಳ್ತಾ ಇದ್ದಾರೆ. ಯಾವ ರೀತಿ ಸಾಲ ಕಡಿಮೆ ಆದಂಗೆಲ್ಲ ನಮಗೆ ವೆಯ್ಟಿನ ಅನುಭವ ಆಗ್ತದೋ, ಹಗುರತೆಯ ಅನುಭವ ಆಗ್ತದೋ, ಅಂದರೆ ಎಷ್ಟೆಷ್ಟು ಸಾಲ ಕಡಿಮೆ ಆಗ್ತದೋ ಅಷ್ಟಷ್ಟು ನಮಗೆ ಖುಷಿ ಆಗ್ತದೆ. ಹಾಗೆ ಎಷ್ಟೆಷ್ಟು ಬೇರೆಯವ್ರು ಕೆಟ್ಟದ್ದು ಮಾಡ್ತಾರೋ ಅಷ್ಟಷ್ಟು ನಂದೆಲ್ಲ ಋಣ ಮುಗೀತು, ಅವ್ರ ಜೊತೆಗಿದ್ದಂತಹ ಲೆಕ್ಕ ಮುಗೀತು, ಇನ್ನು ನಾನು ಆರಾಮಾಗಿ ಫ್ರೀಯಾಗಿ ಇರಬಹುದು ಅಂತ ಹೇಳಿ ನಾನೇನು ಮಾಡಬೇಕು, ಖುಷಿಯ ಅನುಭವ ಮಾಡಬೇಕೇ ಹೊರತು ಯಾವ ಕಾರಣಕ್ಕೂ ದುಃಖದ ಅನುಭವವನ್ನು ಮಾಡಬಾರ್ದು. ಯಾಕಂದರೆ ಈ ಸೃಷ್ಟಿಯಲ್ಲಿ ಎಲ್ಲೆಲ್ಲಿ ನನಗೆ ಏನೇನು ಕೆಟ್ಟದ್ದಾಗ್ತಾ ಇದೆನೋ ಅದಕ್ಕೆ ಒಂದಲ್ಲ ಒಂದು ಕಾರಣ ಅಂತೂ ಅವಶ್ಯವಾಗಿ ಇದ್ದೇ ಇರ್ತದೆ. ಕಾರಣ ಇಲ್ಲದೆ ನನಗೆ ಯಾರೂ ಕೆಟ್ಟದ್ದನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸದಾಕಾಲಕ್ಕೂ ಒಳ್ಳೆಯದು ನಡೀತಾ ಇರುವಂತಹ ಈ ಸೃಷ್ಟಿಯಲ್ಲಿ ನನಗೇನಾದರೂ ಕೆಟ್ಟದ್ದಾಗ್ತದೆ ಅಂದರೆ ಅದಕ್ಕೊಂದು ಕಾರಣ ಅವಶ್ಯವಾಗಿ ಇದ್ದೇ ಇದೆ. ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳಬೇಕು ಅಂದರೆ, ಒಮ್ಮೆ ಎಲ್ಲೋ ಒಂದು ಕಡೆ ಪ್ರವಚನಕ್ಕೋಸ್ಕರ ಕರೆದಿದ್ರು. ಆ ಪ್ರವಚನಕ್ಕೆ ಹೋಗಬೇಕಂತ ಹೇಳಿ ರೆಡಿ ಆಗ್ತಾ ಇದ್ವಿ. ಆ ಟೈಮಿಗೆ ನಮ್ಮ ಕ್ಲಾಸಿಗೆ ಬರುವಂತಹ ಇನ್ನೊಬ್ಬರು ಅವ್ರು ಹೇಳಿದರು, ಅಕ್ಕೋರೆ ನೀವು ಹೇಗಿದ್ರು ಇಂತಹ ಏರಿಯಾದಲ್ಲಿ ಪ್ರವಚನ ಮಾಡ್ಲಿಕ್ಕೆ ಬರ್ತೀರಿ, ಆ ಏರಿಯಾದಲ್ಲಿ ಪ್ರವಚನ ಮುಗಿಸಿದ ಮೇಲೆ ನೀವು ಸಂಜೆ ನಮ್ಮ ಮನೆಯಲ್ಲೂ ಬಂದು ಸ್ವಲ್ಪ ಹೊತ್ತು ಪ್ರವಚನವನ್ನು ಮಾಡಿ ಹೋಗ್ರಿ ಅಂತ ಹೇಳಿ ಕೇಳಿದರು.
ಅಂದರೆ ನಮ್ಮದು ಪ್ರೋಗ್ರಾಮ್ 5 ಗಂಟೆಯಿಂದ 6 ಗಂಟೆ ಇತ್ತು. ಅವ್ರು ಹೇಳಿದರು ನೀವು 6 ಗಂಟೆಗಲ್ಲಿ ಪ್ರವಚನ ಮುಗಿಸಿ ಬಂದರೆ 6:30ರಿಂದ 7 ಗಂಟೆವರೆಗೂ ನಮ್ಮ ಮನೆಯಲ್ಲೂ ಕೂಡ ಪ್ರವಚನ ಮಾಡಿ ಹೋಗ್ರಿ ಅಂತ ಕರೆದ ತಕ್ಷಣ ನಾವು ಹೇಳಿದ್ವಿ ಆಯಿತು, ಹೇಗಿದ್ರು ಅಲ್ಲೇ ಬಂದಿರ್ತೀವಿ, ನಿಮ್ಮ ಮನೆ ಹತ್ತಿರದಲ್ಲೇ ಇದೆ, ಆಯಿತು ಬಂದು ಪ್ರವಚನ ಮಾಡಿ ಹೋಗ್ತೀವಿ ಅಂತ ಹೇಳಿ ಒಪ್ಕೊಂಡು ಕೊನೆಗೆ ನಾವು ಯಾವಾಗ ಪ್ರವಚನಕ್ಕೆ ಹೋದ್ವೋ ಅಲ್ಲಿ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ವಿ. ಆ ಪ್ರೋಗ್ರಾಮ್ 5ರಿಂದ 6ಕ್ಕೆ ಮುಗಿಯೋದ್ರ ಬದಲು 5ರಿಂದ 5:45ಕ್ಕೆ ಮುಗಿದ್ಬಿಡ್ತು. 15 ನಿಮಿಷ ಮೊದಲೇ ಮುಗೀತು. 15 ನಿಮಿಷ ಮೊದಲೇ ಮುಗಿದ ನಂತರ ನಾವು ವಾಪಸ್ ಮತ್ತೆ ನಮ್ಮ ಆಶ್ರಮಕ್ಕೆ ಬಂದು ಮತ್ತೆ ಅವ್ರ ಮನೆಗೆ ಹೋಗೋ ತನಕ ಟೈಮ್ ಆಗ್ತದೆ. ಅದ್ರ ಬದಲು ಬಿಫೋರ್ ಮೊದಲೇ ಏನು ಮಾಡೋಣ, ಅವ್ರ ಮನೆಗೆ ಹೋಗೋಣ ಅಂತ ಒಂದು 15 ನಿಮಿಷ ಮೊದಲೇ ಅವ್ರ ಮನೆಗೆ ಹೋದ್ವಿ. ಯಾವಾಗ 15 ನಿಮಿಷ ಮೊದಲೇ ಅವ್ರ ಮನೆಗೆ ಹೋದ್ವೋ ಆ ಮನೆಯಲ್ಲಿ ಅವ್ರಿಗೆ ಯಾರಿಗೂ ಇದು ಗೊತ್ತಿರಲಿಲ್ಲ, ಅಕ್ಕೋರು ನಮ್ಮ ಮನೆಗೆ 15 ನಿಮಿಷ ಮೊದಲೇ ಬರಬಹುದು ಅಂತ ಅವ್ರು ಯಾರೂ ಯೋಚನೆ ಮಾಡಿರಲಿಲ್ಲ. ಅವರೆಲ್ಲರೂ ಕೂಡ ಟಿ ವಿ ನೋಡ್ತಾ ಕೂತ್ಕೊಂಡಿದ್ರು. ಸಡನ್ನಾಗಿ ನಾವು ಬಂದಿದ್ದು ನೋಡಿ, ಅವರಿಗೆಲ್ಲ ಸಡನ್ ಟೆನ್ಷನ್ ಆದಂಗೆ ಆಯಿತು. ಅವರೆಲ್ಲ ತಕ್ಷಣ ಎದ್ದು ಅಕ್ಕೋರೆ ಬನ್ನಿರಿ ಕೂತ್ಕೊಳ್ರಿ ಅಂತ ಆ ಮನೇಲಿರುವಂತಹ ಪತಿ ಪತ್ನಿ ನಮ್ಮನ್ನು ಮಾತಾಡಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಪ್ರೋಗ್ರಾಮ್ ಹೇಗಾಯಿತು ಏನೆಲ್ಲ ಕೇಳ್ತಾ ಇದ್ರು. ಅವ್ರ ಮನೇಲಿ ಮಕ್ಕಳು ಮಾತ್ರ ಟಿ ವಿ ನೋಡ್ತಾನೆ ಇದ್ರು. ಆ ತಂದೆ ತಾಯಿ ಮಕ್ಕಳಿಗೆ ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದರು, ಅಕ್ಕೋರು ಬಂದಿದ್ದಾರೆ, ಟಿ ವಿ ಸ್ವಲ್ಪ ಬಂದ್ ಮಾಡಿರಿ ಅಂತ. ಆದರೆ ಆ ಮಕ್ಕಳು ಅವ್ರ ತಂದೆ ತಾಯಿ ಮಾತು ಕೇಳಲೇ ಇಲ್ಲ. ಅವ್ರು ಟಿ ವಿ ನೋಡ್ತಾನೆ ಇದ್ರು. ಕೊನೆಗೆ ಅವ್ರ ತಂದೆ ತಾಯಿ ಹೇಳಿದರು, ಕೊನೆ ಪಕ್ಷ ಟಿ ವಿ ಸೌಂಡ್ ಆದರೂ ಕಡಿಮೆ ಮಾಡಿರಿ, ವ್ಯಾಲ್ಯೂಮ್ ಕಡಿಮೆ ಮಾಡಿರಿ ಅಂತ ಹೇಳಿದರು. ಹೇಳಿದ ತಕ್ಷಣ ಆ ಮಕ್ಕಳು ಟಿ ವಿ ವ್ಯಾಲ್ಯೂಮ್ ಕಡಿಮೆ ಮಾಡಿದರು. ನಮ್ಮ ಜೊತೆಗೆ ಇವ್ರ ತಂದೆ ತಾಯಿ ಮಾತಾಡ್ತಾ ಇದ್ರು. ಇವರು ಜೋರಾಗಿ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ, ನಾವು ಇವ್ರಿಗೆ ಉತ್ತರ ಕೊಡ್ತಾ ಇದ್ದೀವಿ. ಆ ಮಕ್ಕಳಿಗೆ ಟಿ ವಿ ವ್ಯಾಲ್ಯೂಮ್ ಕೂಡ ಕಡಿಮೆ ಮಾಡಿಸಿದ್ದಾರೆ. ಆ ಮಕ್ಕಳಿಗೆ ಟಿ ವಿಯಲ್ಲಿ ಏನು ಬರ್ತಾ ಇದೆ ಅದ್ರ ಸೌಂಡ್ ಕೇಳಿಸ್ತಾನೆ ಇಲ್ಲ, ಬರೀ ನಮ್ಮ ಮಾತಿನ ಸೌಂಡೇ ಕೇಳಿಸ್ತಾ ಇದೆ. ಕೊನೆಗೆ ಅದರಲ್ಲಿ ಒಬ್ಬ ಹುಡುಗನಿಗೆ ಸಹನೆ ಮಾಡಲಿಕ್ಕಾಗಲಿಲ್ಲ. ಅವನು ಬಂದ ನಮಗೆ ಹೇಳೇ ಬಿಟ್ಟ, ಅಕ್ಕೋರಿ ನೀವೇನು ತಿಳ್ಕೊಳ್ಳಿಲ್ಲ ಅಂದರೆ ನಿಮಗೊಂದು ಮಾತು ಹೇಳ್ತೀನಿ, ಸ್ವಲ್ಪ ಹೊತ್ತು ನೀವು ಸುಮ್ಮನೆ ಇರ್ತೀರಾ? ಯಾಕೆ ಅಂದರೆ ಸೀರಿಯಲ್ ನೋಡ್ತಾ ಇದ್ದೀವಿ, ಈ ಸೀರಿಯಲಿಂದ ಇದು ಲಾಸ್ಟ್ ಎಪಿಸೋಡ್ ಆಗಿರೋ ಕಾರಣ ಇವತ್ತು ಎಷ್ಟೊಂದು ಸಸ್ಪೆನ್ಸ್ಗಳೆಲ್ಲ ಓಪನ್ ಆಗ್ತದೆ, ಅದಕ್ಕೆ ನಾವು ಇವತ್ತು ನೋಡಲೇಬೇಕು, ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ತೀರಾ ಅಂತ ಹೇಳಿದ ತಕ್ಷಣ ನಾವು ಆಯಿತು ಅಂತ ಹೇಳಿ, ಯಾವಾಗ ಆ ಹುಡುಗ ಮಾತಾಡಬೇಡ್ರಿ ಅಂತ ಹೇಳಿದ್ನೋ ನಾವು ಸುಮ್ಮನೆ ಕುತ್ಕೊಂಡ್ಬಿಟ್ವಿ. ಅವ್ರ ತಂದೆ ತಾಯಿನೂ ಸುಮ್ಮನೆ ಕುತ್ಕೊಂಡ್ರು. ಕೊನೆಗೆ ಆ ಹುಡುಗರು ಟಿ ವಿ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ನಾವು ವಿಚಾರ ಮಾಡಿದ್ವಿ, ಈ ಹುಡುಗ ಹೇಳ್ದ ಇದೇನು ಲಾಸ್ಟ್ ಎಪಿಸೋಡ್, ಇದರಲ್ಲಿ ಬಹಳಷ್ಟು ಸಸ್ಪೆನ್ಸ್ಗಳು ಓಪನ್ ಆಗ್ತದೆ ಅಂತ ಹೇಳಿ. ಹಾಗಿದ್ರೆ ಏನೇನು ಸಸ್ಪೆನ್ಸ್ ಓಪನ್ ಆಗಬಹುದು ಅಂತ ನಾವು ಆ ಟಿ ವಿ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಟಿ ವಿಯನ್ನು 15 ನಿಮಿಷ ನಾವು ನೋಡಿದ್ವಿ. ಅಲ್ಲಿ ಒಂದು ದೃಶ್ಯಕ್ಕೆ ಒಂದು ದೃಶ್ಯ ಕನೆಕ್ಷನ್ನೇ ಇಲ್ಲ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆದರೆ ಈ ಹುಡುಗರು ಮಾತ್ರ ಬಹಳ ಚೆನ್ನಾಗಿ ಎಂಡ್ ಮಾಡಿದರು, ಬಹಳ ಚೆನ್ನಾಗಿ ತೋರಿಸ್ತಿದ್ದಾರೆ ಅಂತ ಚಪ್ಪಾಳೆ ಹಾಕ್ತಾನೆ ಇದ್ದಾರೆ. 15 ನಿಮಿಷಕ್ಕೆ ಆ ಸೀರಿಯಲ್ ಮುಗೀತು. ಕೊನೆಗೆ ನಾವು ಆ ಹುಡುಗನನ್ನು ಕರೆದು ಕೇಳಿದ್ವಿ, ಅಲ್ಲ ನೀನು ಹೇಳಿದೆ ಇಷ್ಟೊಂದು ಸಸ್ಪೆನ್ಸ್ ಓಪನ್ ಆಗ್ತದೆ ಅಂತ ನೀನು ಎಷ್ಟು ಖುಷಿ ಪಡ್ತಾ ಇದ್ದೀಯಾ? ನೋಡಿದರೆ ಇಲ್ಲಿ ಒಂದು ದೃಶ್ಯಕ್ಕೆ ಒಂದು ದೃಶ್ಯ ಕನೆಕ್ಷನ್ನೇ ಇಲ್ಲ, ಸಂಬಂಧನೇ ಇಲ್ಲ. ಯಾರೋ ಅಳ್ತಾರೆ, ಯಾರೋ ಹೊಡಿತಾರೆ, ಯಾರೋ ದುಃಖ ಪಡ್ತಾರೆ, ಯಾರೋ ನಗ್ತಾರೆ, ಸಂಬಂಧನೇ ಇಲ್ಲ. ನೀನು ಯಾಕೆ ಇಷ್ಟೊಂದು ಖುಷಿಪಟ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀಯಾ ಅಂತ ಆ ಹುಡುಗನಿಗೆ ಕೇಳಿದ ತಕ್ಷಣ ಆ ಹುಡುಗ ನಮಗೆ ಹೇಳ್ದ, ಅಕ್ಕೋರೆ ನೀವು ಇವತ್ತು ಈ ಸೀರಿಯಲ್ ನೋಡ್ತಾ ಇದ್ದೀರಿ, ಈ ಸೀರಿಯಲ್ ಫಸ್ಟಿಂದ ಏನೇನಾಗಿದೆ ಅನ್ನೋದು ನಿಮಗೆ ಗೊತ್ತಿಲ್ಲ. ನಾವು ಫಸ್ಟ್ ಡೇಯಿಂದ ಪ್ರತಿಯೊಂದು ಎಪಿಸೋಡು ಇದ್ರದ್ದು ನೋಡ್ತಾ ಬಂದಿದ್ದೀವಿ. ಆ ಪ್ರತಿಯೊಂದು ಎಪಿಸೋಡ್ನಲ್ಲಿ ಎಲ್ಲೆಲ್ಲಿ ಏನೇನು ಸಸ್ಪೆನ್ಸ್ ಇಟ್ಟಿದ್ರು, ಯಾವ್ಯಾವ ದೃಶ್ಯಕ್ಕೆ ಇವತ್ತಿನ ದೃಶ್ಯ ಕನೆಕ್ಷನ್ ಇದೆ ಅನ್ನೋದು ನಮಗೆ ಗೊತ್ತು. ಅದು ನಮಗೆ ಗೊತ್ತಿರೋ ಕಾರಣ ಆ ಒಂದೊಂದು ಸಸ್ಪೆನ್ಸ್ ಓಪನ್ ಆದಂಗೆಲ್ಲ ನಮಗೆ ಖುಷಿ ಆಗ್ತಾ ಇದೆ. ನೀವು ಇವತ್ತು ನೋಡ್ತಾ ಇರೋ ಕಾರಣ ಹಿಂದೆ ಏನು ನಡೆದಿತ್ತು ಅನ್ನೋದು ನಿಮಗೆ ಗೊತ್ತಿಲ್ಲ, ಅದಕ್ಕೆ ನಿಮಗೆ ಈ ಸೀರಿಯಲ್ ನೋಡಿ ಖುಷಿ ಆಗ್ತಾ ಇಲ್ಲ ಅಂತ ಹೇಳಿ ಆ ಹುಡುಗ ಹೇಳಿದ ತಕ್ಷಣ ಅಷ್ಟು ಸಣ್ಣ ಹುಡುಗ ಎಷ್ಟು ದೊಡ್ಡ ಮಾತನ್ನು ಹೇಳಿಬಿಟ್ಟ. ನಮಗೆ ವಿಚಾರ ಬಂತು. ಅಂದರೆ ಆ ಹುಡುಗ ಹೇಳಿಬಿಟ್ಟ, ಇವತ್ತಿನ ಸೀರಿಯಲ್ಗೆ ಇವತ್ತಿಂದು ಕನೆಕ್ಷನ್ ಅಲ್ಲ, ಅದು ಯಾವುದ್ಯಾವುದೋ ಎಪಿಸೋಡಿಂದ ಏನಿದೆ ಕನೆಕ್ಷನ್ ಇದೆ. ಅದು ಯಾವುದೋ ಎಪಿಸೋಡಿನ ಕನೆಕ್ಷನನ್ನು ಇವತ್ತು ಈ ರೀತಿ ದುಃಖ ಪಡೋದನ್ನು ತೋರಿಸ್ತಾ ಇದ್ದಾರೆ, ಈ ರೀತಿ ಹೊಡೆದಾಡೋದನ್ನು ತೋರಿಸ್ತಾ ಇದ್ದಾರೆ, ಈ ರೀತಿ ನಗೋದನ್ನು ತೋರಿಸ್ತಾ ಇದ್ದಾರೆ ಅಂತ ಹುಡುಗ ಹೇಳ್ದ. ಆವಾಗ ನಾವು ಅದನ್ನು ಜೀವನದಲ್ಲಿ ವಿಚಾರ ಮಾಡಿ ನೋಡಿದ್ವಿ. ಇವತ್ತು ನಮ್ಮ ಜೀವನದಲ್ಲೂ ಇವತ್ತು ನನಗೇನಾದರೂ ದುಃಖ ಆಗ್ತಾ ಇದೆ ಅಥವಾ ನನಗಿವತ್ತೇನಾದರೂ ಕಷ್ಟದ ಅನುಭವ ಆಗ್ತಾ ಇದೆ ಅಂದರೆ ಯಾವುದೋ ಎಪಿಸೋಡ್ನ ಜೊತೆಗೇನಿರಬೇಕು, ಕನೆಕ್ಷನ್ ಇರಲೇಬೇಕು. ಅಂದರೆ ಈ ಜನ್ಮದಲ್ಲಿ ನಾನು ಯಾರಿಗೂ ಏನೂ ಕೆಟ್ಟದ್ದು ಮಾಡಿಲ್ಲ, ಯಾರಿಗೂ ದುಃಖ ಕೊಟ್ಟಿಲ್ಲ, ಯಾರಿಗೂ ಅಹಿತವಾದ ವಿಚಾರವನ್ನು ಮಾಡಲೇ ಇಲ್ಲ ಯಾರ ಬಗ್ಗೆನೂ. ಆದರೂ ನನಗೆ ಕೆಟ್ಟದ್ದಾಗ್ತಾ ಇದೆ ಅಂದರೆ ತಿಳ್ಕೊಳ್ಬೇಕು, ಹಿಂದಿನ ಯಾವುದೋ ಎಪಿಸೋಡಿಗೆ ಕನೆಕ್ಷನ್ ಇದೆ. ಯಾವ ರೀತಿ ಒಂದು ಸೀರಿಯಲ್ನಲ್ಲಿ ಹಿಂದೆ ಯಾರ್ಯಾರು ಮೋಸ ಮಾಡಿರ್ತಾರೋ, ಯಾರ್ಯಾರು ಕೆಟ್ಟದ್ದು ಮಾಡಿರ್ತಾರೋ, ದುಃಖ ಕೊಟ್ಟಿರ್ತಾರೋ, ಅವ್ರಿಗೆ ಈ ಜೀವನದಲ್ಲಿ ಈ ಜನ್ಮದಲ್ಲಿ ಏನಾಗ್ತದೆ ಅವರಿಗೆ ಅದ್ರ ಫಲ ಸಿಗ್ತದೆ. ಹಾಗೆ ನಮ್ಮ ಜೀವನದಲ್ಲಿ ನಮಗೇನಾದರೂ ಕೆಟ್ಟದ್ದಾಗ್ತಾ ಇದೆ ಅಂದರೆ ನಾವು ಹಿಂದೆ ಯಾವುದೋ ಜನ್ಮದಲ್ಲಿ ಯಾರಿಗೋ ಯಾವುದೋ ಪ್ರಕಾರದಿಂದ ಕೆಟ್ಟದ್ದನ್ನು ಮಾಡಿದ್ದೀವಿ. ಅದೇನು ಕೆಟ್ಟದ್ದನ್ನು ಮಾಡಿದ್ದೀವೋ ಅದ್ರ ಫಲವನ್ನು ಇವತ್ತು ನಾವು ಅನುಭವ
ಮಾಡ್ತಾ ಇದ್ದೀವಿ. ಅಂದರೆ ಪ್ರತಿಯೊಂದಕ್ಕೂ ಕನೆಕ್ಷನ್ ಅಂತೂ ಇದ್ದೇ ಇದೆ. ಅದೇನು ಕನೆಕ್ಷನ್ ಇದೆನೋ ಅದನ್ನು ನಾವೇನು ಮಾಡ್ಕೊಳ್ತಾ ಇದ್ದೀವಿ, ತೀರಿಸ್ತಾ ಇದ್ದೀವಿ, ಅದನ್ನು ಸಂಪೂರ್ಣ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಜೀವನದಲ್ಲಿ ಕೆಟ್ಟದ್ದಾದ ತಕ್ಷಣ ನಾವೇನು ಮಾಡಬಾರ್ದು, ದುಃಖದ ಅನುಭವ ಮಾಡಬಾರ್ದು. ಯಾವ ರೀತಿ ಕೆಲವೊಮ್ಮೆ ಏನಾಗ್ತದೆ ಅಂದರೆ, ಯಾರೋ ಒಂದು 2-3 ಜನ ಫ್ರೆಂಡ್ಸ್ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ. ಆ ಟೈಮಿಗೆ ಯಾರೋ ಒಂದು 4-5 ಜನ ಗುಂಡಾಗಳು ಬರ್ತಾರೆ. ಅವ್ರು ಯಾವುದೋ ಒಬ್ಬ ವ್ಯಕ್ತಿಗೆ ಹೊಡಿಲಿಕ್ಕೋಸ್ಕರ ಬಂದಿರ್ತಾರೆ, ಅವನಿಗೆ ಹೊಡಿತಾ ಇರ್ತಾರೆ. 3 ಜನ ಫ್ರೆಂಡ್ಸ್ನಲ್ಲಿ ಒಬ್ಬನಿಗೆ ಹೊಡಿತಾ ಇರ್ತಾರೆ. ಇವರಿಬ್ಬರು ಜೊತೆ ಕೂತ್ಕೊಂಡಿದ್ದು ನೋಡಿ ಇವರಿಗೂ ಸರಿ ಹೊಡೆದು ಹೋಗ್ಬಿಡ್ತಾರೆ. ಇವರಿಬ್ಬರಿಗೂ ಯೋಚನೆ ಬರ್ತದೆ, ಅವ್ರು ಯಾರು ಅಂತ ಗೊತ್ತಿಲ್ಲ, ಯಾಕೆ ಬಂದರು ಅಂತ ಗೊತ್ತಿಲ್ಲ, ಇವನಿಗೆ ಯಾಕೆ ಹೊಡೆದ್ರು ಅಂತ ಗೊತ್ತಿಲ್ಲ, ನಮಗೂ ಅವರಿಗೂ ಸಂಬಂಧನೇ ಇಲ್ಲ, ಅವ್ರು ನಮಗೆ ಯಾಕೆ ಹೊಡೆದ್ರು ಅಂತ ಹೇಳಿ ಅವ್ರು ಯೋಚನೆ ಮಾಡ್ತಾರೆ. ಆದರೆ ಸುಮ್ಮನೆ ಯಾರಿಗೂ ಈ ಸೃಷ್ಟಿಯಲ್ಲಿ ಯಾರು ಹೊಡಿಲಿಕ್ಕೂ ಸಾಧ್ಯ ಇಲ್ಲ. ಅವ್ರಿಗೆ ಈ ಜನ್ಮದಲ್ಲಿ ಅವರಿಗೂ ಕನೆಕ್ಷನ್ ಇಲ್ಲದೆ ಇರಬಹುದು. ಆದರೂ ಅವ್ರ ಕಡೆ ಹೊಡೆಸ್ಕೊಳ್ತಾ ಇದ್ದಾರೆ, ಪೆಟ್ಟು ತಿಂತಾ ಇದ್ದಾರೆ, ಏನಾದರೂ ಅನ್ಸ್ಕೊಳ್ತಾ ಇದ್ದಾರೆ ಅಂದರೆ ಯಾವುದೋ ಜನ್ಮದ ಜೊತೆಗೆ ಅವರಿಗೆ ಕನೆಕ್ಷನ್ ಅವಶ್ಯವಾಗಿ ಇದ್ದೇ ಇದೆ. ಅಂದರೆ ಈ ಸೃಷ್ಟಿಯಲ್ಲಿ ಎಲ್ಲೆಲ್ಲಿ ನಮಗೆ ಕೆಟ್ಟದ್ದಾಗ್ತಾ ಇದೆನೋ ಅಲ್ಲೆಲ್ಲ ನಾವು ತಿಳ್ಕೊಳ್ಬೇಕು, ನಾನು ಯಾವುದೋ ಜನ್ಮದಲ್ಲಿ ಯಾರಿಗೋ ಕೆಟ್ಟದ್ದನ್ನು ಮಾಡಿದ್ದೆ, ಅದ್ರ ಫಲವನ್ನು ಇವತ್ತು ನಾನು ಅನುಭವ ಮಾಡ್ತಾ ಇದ್ದೀನಿ. ಇನ್ನು ತಿಳ್ಕೊಳ್ಬೇಕು, ನನ್ನ ಜೀವನದಲ್ಲಿ ಅಕಲ್ಯಾಣ ಆದರೂ ಅದರೊಳಗಡೆ ಒಂದಲ್ಲ ಒಂದು ಕಲ್ಯಾಣ ಅಂತೂ ಅವಶ್ಯವಾಗಿ ಇದ್ದೇ ಇದೆ. ಕಲ್ಯಾಣಕಾರಿಯಾದಂತಹ ಸೃಷ್ಟಿಯಲ್ಲಿ ಕಲ್ಯಾಣಕಾರಿಯಾದಂತಹ ಪರಮಾತ್ಮನ ಮಕ್ಕಳಾದಂತಹ ನಮಗೆ ಎಂದೂ ಯಾವ ಕಾರಣಕ್ಕೂ ಕೆಟ್ಟದ್ದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದು ವೇಳೆ ಯಾರಾದರೂ ನಮಗೆ ಕೆಟ್ಟದ್ದನ್ನು ಮಾಡಲಿಕ್ಕೆ ಬಂದರೂ ಕೂಡ ಅದನ್ನು ಒಳ್ಳೆಯದರಲ್ಲಿ ಪರಿವರ್ತನೆ ಮಾಡಲಿಕ್ಕೋಸ್ಕರ ನಮ್ಮ ಜೊತೆಗೆ ಪರಮಾತ್ಮ ಇದ್ದೇ ಇದ್ದಾನೆ. ಯಾವಾಗ ನಾವು ಸದಾ ಕಾಲಕ್ಕೂ ನನ್ನ ಜೀವನದಲ್ಲಿ ಕೆಟ್ಟದ್ದನ್ನು ಮಾಡಲಿಕ್ಕೆ ಬಂದಾಗ ಒಳ್ಳೆಯದನ್ನು ಮಾಡಲಿಕ್ಕೆ ಪರಮಾತ್ಮ ಇದ್ದಾನೆ ಅನ್ನುವಂತಹ ಮಾತನ್ನು ನೆನಪಿಟ್ಕೊಳ್ತೀವೋ ಆಗಲೂ ಕೂಡ ನಮಗೆ ಯಾರೇ ಏನೇ ಕೆಟ್ಟದ್ದು ಮಾಡಲಿಕ್ಕೆ ಬಂದರೂ ಅಲ್ಲಿ ನಮಗೆ ಕೆಟ್ಟದಾಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಮ್ಮನ್ನು ನೋಡ್ಕೊಳ್ಳಿಕ್ಕೆ ಯಾರಿದ್ದಾರೆ, ಪರಮಾತ್ಮ ಇದ್ದೇ ಇದ್ದಾರೆ. ಯಾವ ರೀತಿ ಮಕ್ಕಳನ್ನು ತಂದೆ ತಾಯಿ ಜಾತ್ರೆ ಕರ್ಕೊಂಡು ಹೋಗಿರ್ತಾರೆ, ಜಾತ್ರೆ ಕರ್ಕೊಂಡು ಹೋದಾಗ ಆ ಮಕ್ಕಳಲ್ಲ ಜಾತ್ರೆಯಲ್ಲಿ ಅನೇಕ ವಸ್ತುಗಳನ್ನು ನೋಡ್ತಾ ಇರ್ತಾರೆ, ಆ ಕಡೆ ಈ ಕಡೆ. ಆ ವಸ್ತುಗಳನ್ನು ನೋಡಿದಾಗೆಲ್ಲ ಆ ಮಕ್ಕಳು ಆ ವಸ್ತು ಕೊಡಿಸಿ ಈ ವಸ್ತು ಕೊಡಿಸಿ ಅಂತ ತಂದೆ ತಾಯಿ ಕೇಳ್ತಾ ಇರ್ತಾರೆ. ಎಲ್ಲಿವರೆಗೆ ಕೇಳ್ತಾ ಇರ್ತಾರೆ ಅಂದರೆ ಎಲ್ಲಿವರೆಗೂ ಆ ತಂದೆ ತಾಯಿ ಆ ಮಗುವಿನ ಕೈ ಹಿಡ್ಕೊಂಡಿರ್ತಾರೋ ಅಲ್ಲಿವರೆಗೂ ಕೇಳ್ತಾ ಇರ್ತಾರೆ. ಆ ಮಗುವು ಏನಾದರೂ 1 ಸೆಕೆಂಡ್ ತಂದೆ ತಾಯಿಯಿಂದ ತಪ್ಪಿಸ್ಕೊಂಡು ಬಿಡ್ತು, ಒಂಟಿ ಆಗಿಬಿಡ್ತು ಅಂದರೆ ಆ ಮಗು ಆ ಜಾತ್ರೆಯಲ್ಲಿ ಅನೇಕ ವಸ್ತುಗಳಿದ್ರೂ ಕೂಡ ದುಃಖ ಪಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ, ಅಳ್ಳಿಕ್ಕೆ ಸ್ಟಾರ್ಟ್ ಮಾಡಿಬಿಡ್ತದೆ. ಅಂದರೆ ಆ ಮಗುವಿಗೆ ಆವಾಗ ಯಾವುದೇ ವ್ಯಕ್ತಿಗಳಲ್ಲಿ ಯಾವುದೇ ವಸ್ತು ತೋರಿಸಿದ್ರು ಅದ್ರ ಖುಷಿ ಇರೋದೇ ಇಲ್ಲ. ಹಾಗೆ ನಮ್ಮ ಜೀವನದಲ್ಲೂ ಕೂಡ ನಮ್ಮ ತಂದೆ ತಾಯಿಯಾಗಿ ಪರಮಾತ್ಮ ನನ್ನ ಜೊತೆ ಇದ್ದಾನೆ, ಅವನು ನನ್ನ ಕೈ ಹಿಡ್ಕೊಂಡಿದ್ದಾನೆ ಅಂತ ನನಗೆ ನೆನಪಿತ್ತು ಅಂದರೆ ನನಗೆಲ್ಲೂ ಕೆಟ್ಟದ್ದಾಗೋದಿಲ್ಲ ಅನ್ನೋ ಧೈರ್ಯ ನಮಗಿರ್ತದೆ. ಯಾವ ರೀತಿ ಜಾತ್ರೆಯಲ್ಲಿ ಮಕ್ಕಳು ತಂದೆ ತಾಯಿ ಕೈ ತಪ್ಪಿಸ್ಕೊಂಡ್ಬಿಟ್ರು, ಒಬ್ಬರೇ ಆಗಿಬಿಟ್ರು ಅಂದರೆ ಅವ್ರಿಗೆ ಹೇಗೆ ದುಃಖ ಆಗ್ತದೋ ಹಾಗೆ ನಾವು ಪರಮಾತ್ಮನ ಕೈ ಬಿಟ್ವಿ, ಪರಮಾತ್ಮ ನಮ್ಮ ಜೊತೆಗಿದ್ದಾನೆ ಅನ್ನೋದನ್ನು ಮರ್ತ್ವಿ ಅಂದರೆ ನಮ್ಮ ಜೀವನದಲ್ಲಿ ದುಃಖ, ಅಶಾಂತಿ, ಚಿಂತೆ ಪ್ರಾರಂಭ ಆಗಿಬಿಡ್ತದೆ. ಅದಕ್ಕೆ ಸದಾ ಪರಮಾತ್ಮನನ್ನು ನಮ್ಮ ಜೊತೆಗಿಟ್ಕೊಳ್ಬೇಕು, ಜೊತೆಯ ಅನುಭವ ಮಾಡಬೇಕು. ಅಂದರೆ ಆ ಪರಮಾತ್ಮನ ಜೊತೆಯನ್ನು ಹೇಗೆ ಅನುಭವ ಮಾಡೋದು ಅನ್ನೋದ್ರ ಬಗ್ಗೆ ನೀವಿನ್ನೂ ಹೆಚ್ಚಿಗೆ ಮಾಹಿತಿಯನ್ನು ತಿಳ್ಕೊಳ್ಳಿಕ್ಕೋಸ್ಕರ ತಮ್ಮೆಲ್ಲರಿಗೂ ಈಶ್ವರ್ಯ ವಿಶ್ವವಿದ್ಯಾಲಯಕ್ಕೆ ಸ್ವಾಗತ. ಈ ಸಂಚಿಕೆ ಇನ್ನೂ ಅನೇಕ ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ. ಅಲ್ಲಿವರೆಗೂ ಓಂ ಶಾಂತಿ.